ಕಂಟ್ರಿ ಸರಾಯಿ ಪ್ರತಿ ಹರಿದು ಸಪ್ಲೈ ಮಾಡಿದ್ರ ಗಂಧದ ಲೋಡು ಕಳಿಸಿದ್ದಾಯ್ತು ಗಣಿ. ಬಟ್ಟಿ ಸರಾಯಿ ಇಳಿಸಬೇಕು ಅನ್ನುವಷ್ಟರಲ್ಲಿ ಆ ಬಕಾರಿ ಖಾತೆಯ ಮ್ಯಾನೇಜರ್ ಸಾಹೇಬರು ಬಂದು ರೈಡ್ ಮಾಡಿಸಿ ಉಷ್ಟು ಮಾಲು ಉಳಿಸಿ ಬಿಟ್ಟರು ಗಣಿ. ಅಬಕಾರಿ ಖಾತೆ ರವಿಶಂಕರ್ ನನ್ನ ಮಾಲಿಗೆ ಏನ್ ಮಾಡಿಸಿದ್ರಿ? ಲೇ ಹಲ್ಕಾನನ್ನು ಅವನು ನಮ್ಮ ಬಟ್ಟಿ ಸಮೀಪ ಬಂದಾಗ ಹಿಡಿದು ಕಟ್ಟಿ ಹಾಕಲಿಕ್ಕೆ ಏನಾಗಿತ್ತು ದಾರಿ? ಹಿಡಿದುಕೊಳ್ಳಬೇಕು ಅನ್ನೋಷ್ಟರಲ್ಲಿ ನಮ್ಮನ್ನೇ ಹೆದರಿಸಿ ಬೆದರಿಸಿ ಓಡಿ ಹೋದರು. ಹೋದರು ಎನ್ನಲಿಕ್ಕೆ ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಏಕ ಚಿಪ್ಪೊಬ್ಬ ರವಿಶಂಕರ್ ಈ ಗೌಡನಿಗೆ ಎದುರಾಗ ನನಗೆ ಅವಮ ಕಾಳ ಹೋಗಲೇ ಹೋಗು. ಕನ್ನಡದ ಗಡಿನಾಡಿನಲ್ಲಿ ಗಂಡು ಗಲಿ ಎನಿಸಿಕೊಂಡಿರುವ ಈ ಪುಂಡ ರುದ್ರೆ ಗೌಡನ ಕಂಟಿ ಮಾಲಿಗೆ ಕೈ ಹಾಕಿದ. ಓ ಪಂಡ ರವಿಶಂಕರನನ್ನು ಧರನೆ ಎಳೆದು ತಂದು ನನ್ನ ಕಣ್ಮುಂದೆ ಕಡಿದು ಕಂಟ್ರಿ ಒಳಗೆ ಹಾಕಿ ಸುಟ್ಟು ಬಿಟ್ಟವರು. ನಿಮ್ಮ ಅಪ್ಪನ ಯಾರು? ಹೌದು ತನಿ, 25 ಹಳ್ಳಿಯ ಒಡೆಯನಿಗೆ ಕಡುವೈರಿಯಾಗಿ ನಿಂತಿರುವ ಪಂಡ ಶಿವಶಂಕರ್ ಅವನ ಹೆಂಡತಿ ಮಕ್ಕಳ ರುಂಡ ಕಡಿದು ಅವನ ಮನೆ ಬಾಗಿಲಿಗೆ ಕಟ್ಟಿ ಆ ಪುರಾಣಿ ರವಿಶಂಕರನ್ನು ಹಿಡಿದು ತಂದು ನಿಮ್ಮ ಆದ್ಯತೆ ಕಡಿಮೆ ಕೊಡದಿದ್ದರೆ ನನ್ನ ಹೆಸರು ಕೊಟ್ಟಿ ಕಾಣದೇ ಅಲ್ಲ. ಈಗಲೇ ಹೋಗುತ್ತೇನೆ ನೋಡ್ರಿ. ಮರಿಯ ಹೋಗಲೇ ಹೋಗು. ಆ ಪಿಡಾಡಿ ನನ್ನ ಮಗ ರವಿಶಂಕರನ ಗಾಡಿ ಗಂಟಲು ಕಾಲ ಏರ್ಕೊಂಡು ಬರ್ತಾ ಇದ್ದ. ಬೇಗನೆ ಹೋಗಿ ಆ ಗಾಡಿ ಹಿಡಿದು ನಿಲ್ಲಿಸಿ ಅದರೊಳಗಿದ್ದ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡಿ ಡ್ರೈವರ್ನೇನಾದ್ರೂ ನಿಮಗೆ ಹಾಕಿ ಮಾಡಿದೆ ಅದೇ ಗಾಡಿಯಲ್ಲಿ ಎತ್ತಿ ಹಾಕಿ ಗಾಡಿ ಸಮೇತ ಸುಟ್ಟು ಬಂದ್ಬಿಡ್ರಿ. ದಪ್ಪನ ನಮ್ಮಕ್ಕ ಅಪ್ಪನೇ ಎಂದು ಆ ಕರಿಮದೇವಿ ಗುಡಿ ಬಾಗಿಲಲ್ಲಿ ಕುಳಿತು ಹೊತ್ತು ಕಳೆದು ಬಂದರೆ ಮೊದಲು ನಿಮ್ಮನ್ನು ಗುಂಡಿಟ್ಟು ಕೊಲ್ಲಬೇಕಾಗುತ್ತದೆ. ಐ ಆಮ್ ಜೈಂಗೆ ಬಾಸ್. ಮಿಡಿನಾಗರದ ಎಡೆ ತುಳಿದು ಪದಕ ಬೇಕೆಂದಿಲ್ಲ. ಅಬಕಾರಿ ಖಾತೆ ರವಿಶಂಕರ್ ಒಂದು ವೈರಿ ಗೌಡ ನನ್ನ ಕಂಟ್ರಿ ಕಾರ್ಯಕ್ಕೆ ನೀನಿಟ್ಟು ಬೆಂಕಿ ಇಡ್ತೀರಾ? ಆ ಸೇವೆಗಾಗಿ ಇಂದು ಬಂದಿದ್ದು ನಿನ್ನ ಜೀವಕ್ಕೆ ಅಂತ್ಯ. ಅದೇ ಸೇಡಿನ ಸಾಗರದೊಂದಿಗೆ ನನ್ನ ಮನೆ ಹತ್ತಿರ ಹರಿದು ಬರ್ತದೆ ನಿನ್ನ ಕಂಟ್ರೋಲ್ ಕಾಣಿನ ಸಂಜೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆ ಎದುರಾಗಿ ನಿಂತಿರುವ ಆ ಶಿವಶಕ್ತಿಯರ ಬಾರಿ ನೀಡಬೇಕಾಗಿದೆ. ಮುಕ್ತಾಯಗೊಳ್ಳುತ್ತದೆ ನನ್ನ ಸೇಡೆಂಬ ಕ್ರಾಂತಿಕಾರಿ ನಾಡಿಗಳ ದಪ್ಪ ದಪ್ಪ ಕಡಿಮೆ ನಮ್ಮ ಊರಗಳೆಲ್ಲ ಚಂದ. ದಪ್ಪ ದಪ್ಪ ಕಡಿಮೆ
ಮಾತಾಕ ನಂದೇನ್ ಗಂಟ ಕರ್ತಾಕತಿ ನನ್ನ ಚೆನ್ನಿ ಮೊದಲ ತೆಗಿ ಅದನ್ನ ಜೊತೆಗೆ ಜಂಪರ ತೆಗೆದು ಹಾಕುವರ ನನ್ನ ಚಿನ್ನ ಹಣ ಎತ್ತಲಿ ಜಡ್ ಯಾವ್ದಂತ ಕೇಳಿಲ್ಲ ನಿನಗೆ ಗಾಡಿ ಆಗೈತೆ ಅಂತ ಕೇಳಿಲ್ಲ ಅವೆಲ್ಲ ಜಂಪ ತೆಗೆಯೇ ಅಂದ್ರೆ ಎಂತ ಹಾಕ್ತಿರ್ತೀನ ಅದ್ ಹೆಂಗ್ ಇಂಜೆಕ್ಷನ್ ಮಾಡ್ತೀಯ ಅಂತೀನಿ ನೋಡ್ತೇನೆ ನನ್ನ ಇಂಜೆಕ್ಷನ್ ಎಂತ ಹೋದವಂದ್ರ ಯಾವ ರೋಗಿಗೆ ಯಾವ ಔಷಧ ಕೊಡಬೇಕು ಯಾವ ಜೇಟಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದು ನಮ್ ಕಣ್ಣೇನ ಅವ್ರ ಕಡೆ ಭಾಳ ವರ್ಷ ತರಿಯುತ್ತಾ ಬಿಡತ್ತೆ ನನ್ನ ಚೆನ್ನಿ ಆದ್ರೂ ನೀನ್ ಇಂಜೆಕ್ಷನ್ ನೋಡಿದ್ರೆ ನಂಗೆ ಭಾಳ ಹೆದರಿಕೆ ಆಗೋದು ಹೋಗಿ ಹೆಣ್ಮಕ್ಳಿಗೆ ಭಾಳ ಕಷ್ಟದಾಗ ಮಾಡ್ತಿ ಅನ್ನಂಗ ಅನ್ಸುತ್ತದೆ ಚತ್ತಾದಾಗ ಆಟ ಯಾಕ ನನ್ನ ಚಿನ್ನ ಪುಕ್ಚಟರ ಮಾಡಾಕ ತಯಾರನ ಯಾಕಂದ್ರ ನಮ್ಮಪ್ಪ ಪುಕ್ಚಟಿ ಮಾಡಿ 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 ತಲೆ ಮೇಲೆ ತಾಟಾಕೊಂಡು ಹೋಗ್ಯಾನ ಹಂಗ ನನಗೂ ಕಲಿಚಾನ ಯಾಕ ಅಲ್ಲ ಚೆನ್ನ ಪುಕ್ಚಟಿ ಮಾಡಾಕ ನನ್ನೇನಾರ ಚಿಕ್ಕ ಹೊಲ ಮೈಯುವ ಜಾಮಗನ ಕೋಣ ಮಾಡಿ ಏನು ನಮಗೂ ನಿಮ್ಮದು ಸ್ವಲ್ಪ ವ್ಯವಹಾರ ಐತಿ ಅಂತಂದ ಆಗಿದ್ರ ನನ್ನ ಕೆನೆ ಒಂದು ತರಿ ತುತ್ತೋ ಇಂದಿರ್ಸನ್ನ ಯಾಡ್ ತಾರಿ ತುಟ್ಕೊಂಡ್ಬಿಟ್ರ ಪ್ರಿಯ ಮಾತಾಡ ಅಚ್ಚನಿ ನಾನು ಹೌದೇನೋ ನನ್ನ ಗಂಡ ಬಾಳೆ ದಿಂಡ ಹೌದು ನನ್ನ ರಂಬೆ ನನ್ನ ಬಂಗಾರದ ಗೊಂಬೆ ಬಾರೋ ನನ್ನ ಸೂಪರ್ ಸ್ಟಾರ ಸೂಪರ್ ಸ್ಟಾರ್ ಆಗ್ತಾರ ಚಿನ್ನ ಪವರ್ ಸ್ಟಾರ್ ಪುಣಿತ ನನ್ನ ಅಭಿಮಾನಿಗಳು ಹೌದು ಒಂದು ಹಾಡು ಹೇಳಂತಾರೆ ಹೇಳ್ಬಾರ ಚಿನ್ನ ಹೈ ಬಿಪಿ ನೋಡಿ 2 ಗುಳಿಗೆ ಕೊಡ್ತೀನಿ, ಲೋ ಬಿಪಿ ನೋಡಿ 2 ಗುಳಿಗೆ ಕೊಡ್ತೀನಿ, ಒಂದು ಸುದ್ದಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ, ಒಂದು ಸುದ್ದಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ. ಕಣ್ಣು ಮುಚ್ಚಿ ನುಂಗಿ ಬಿಡು, ನೀರು ಬಿಡ್ತೀನಿ, ಕಣ್ಣು ಮುಚ್ಚಿ ನುಂಗೇ ಬಿಡು, ನೀರು ಬಿಡ್ತೀನಿ, ಒಂದು ಸುದ್ದಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ, ಒಂದು ಸುದ್ದಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ. ಮಧ್ಯರಾತ್ರಿಯ ಕೈಯಿನ ನಿದ್ದೆ ಬರಲಿಲ್ಲ, ಹಾಗೆ ಹೀಗೆ ಹೊರನಾಡಿದ್ರು ಕಣ್ಣು ಮುಚ್ಚಿಲ್ಲ. ಮಧ್ಯರಾತ್ರಿಯ ಕೈಯಿನ ನಿದ್ದೆ ಬರಲಿಲ್ಲ, ಹಾಗೆ ಹೀಗೆ ಹೊರನಾಡಿದ್ರು ಕಣ್ಣು ಮುಚ್ಚಿಲ್ಲ.
ಆಗಲಿ ಮಗನ ಸರಿಲ್ಲ ಅಲ್ಲ ಚೆನ್ನಿ ಜಟ್ಟೈತಂತ ಹೇಳಿ ನಿಮ್ಮ ಅಪ್ಪ ಪಾಪ ಕಾಯ್ಕೊಂಡು ಕುಂತತ್ ಮನ್ಯಾಗ ಸುಳ್ಳು ಹೇಳಿ ಬಂದ ಈ ತಗಲ್ ನನ್ನ ಮಗನ ಕೂಡ ಹಾರಿ ಕುಡಿಯಾಕತ್ತೀಯ ಹತ್ತು ಬಾ ಗಾಡಿ ಮನೆಗೆ ಹೋಗಿ ಮಕ್ಕೊಳ್ಳೋಣ ಬರ್ರಿ ಬಂದೇವ್ರಿ ಈ ಲಂಗ ದೊಡ್ಡ ಮಂಗಾಪುರವ್ರ ಅಲ್ಲೇ ನಿನ್ನ ಮುಖ ಅನ್ನೋದು ಕರ್ಸ್ಗಟ್ಟಿ ಕೆರೆಯಾಗ ಬಿದ್ದು ಉಳ್ಳಾಡು ಹಂದಿ ಮುಖ ಆದಂಗಾಗೈತಿ ನೀನೇ ನನ್ನ ಬಂಗಾರದ ಗೊಂಬಿ ಚೆಲುವಿ ಕೈ ಹಿಡ್ದು ಹಾರಿ ಕುಣಿಯಾಕತ್ತಿ ಅಲೆ ಆ ಯೋಗ್ಯತೆ ಐತೆ ನಿನಗ ಮಗನ ಚೆನ್ನ ನಿನ್ನ ಕಣ್ಣಾಗ್ರ ಹೆಂಗ್ ಕಾಣಕತ್ತಂತಿ ಮಗನ ನಾ ಏನು ಅಂದಿಲ್ಲ ನಾ ಏನು ಚಂದಿಲ್ಲ ಕಡಕ್ಕಾಗಿಲ್ಲೇನ ಕಡರಾಗಿಲ್ಲೇನ ಈ ಚೆನ್ನಿ ಕೈ ಹಿಡಿಯೋದಕ್ಕೆ ನನಗೆ ಮಗನ ಹೌದು ಬಿಡಪ್ಪ ಹೊಲ್ದಾಗ ಪದರ್ ಗೊಂಬಿ ಕರೆಕ್ಟ್ ಐತಿ ಏ ಸರಿಲೇ ಸರಿ ಅಲ್ಲಿ ತೋರಿಸ್ರಿ ಚೆನ್ನಿ ಗಾಡಿ ಮನೆಗೆ ಹೋಗಿ ಸುಸ್ತಾಗಿ ಮಕ್ಕಳನ ಸುತ್ತಾಗಿ ಗಾಡಿ ಹೊಡ್ಯಾಕ್ ಬೋಡ್ದಿಲ್ರಿ ಮಗ್ಗ ನನ್ನ ಬಂಗಾರದ ಗಿಂಡಿ ಚೆನ್ನಿ ಕೈ ಹಿಡ್ತೇನ್ರಿ ಮಗ ಇವ ನಾ ಬಿಡ್ತೇನಂತ ಮಾಡಿ ಎಂದೇ ಮಗನಿಲ್ಲ ನಿನ್ನ ಗಿಂಡಿ ಹೊಡೆಯವ್ ನಾನ ಅಲ್ಲಲೇ ಡಾಕ್ಟ್ರ ಇಷ್ಟೊಂದು ಟೀಕಾಗಿ ಮಾತಾಡ್ತಿಯಲ್ಲ ನಿನ್ನ ಮಂಡ ಚುಚ್ಚಿ ಕೆಂಪಗೇರಿ ಒಂದಿ ಕಳ್ಸ ಹೆಣನ ನಾನು ಹೇರ್ಕೊಂಡು ಹೋಗೋ ಡ್ರೈವರ್ಲೇ ಮಗನ ನನಗೆ ಹಚ್ಚಿರ್ಬೇಡ ಸರಿಲೇ ಸರಿ ಚೆನ್ನಿ ನನಗ್ ಒಂದ ಮುತ್ತು ಕೊಡ ಅದ್ರಾಗ 6 ತಿಂಗಳ ಮಕ್ಕಂತ ಚಿನ್ನ ಸರಿ ಈ ಮಗನಿಗ ಒಂದು ಮುತ್ತು ಕೊಟ್ರ 6 ತಿಂಗಳ ಮಲಗ್ತಾನಂತ ಮಗ ಇವ ಯಾಟಾರ ಬರ್ಗಟ್ಟನ್ರಿ ಅನ್ನಾಗಿವ ನಾಚಿಗೇರಿ ಚೆನ್ನಿ ಅವಳು ಏನ್ ಕೊಡ್ತಿ ಚೆನ್ನಿ ಮುತ್ತ ಕೊಡೋ ಚೆನ್ನಿ ಡಾಕ್ಟರ್ಗ ಒಂದು ಮುತ್ತ ಈ ಮಗನ ಮುಖ ಅನ್ನೋದು ನಮ್ಮ ಒಡ್ರಿಗಿರಿ ಏರಿ ಐತ್ರಿ ಏರಿ ಈ ಮಗನಿಗೆ ಯಾವಾಗ ಕೊಡ್ತಾಳ ನನ್ನ ಚೆನ್ನಿ ಮುತ್ತ ಕೊಡ ಚೆನ್ನಿ ಒಂದು ಮುತ್ತ ಬಸ್ಯ ಮೊದಲ ನಾನು ಪ್ರೀತಿಸೇನಿ ನಿನಗೆ ಹೆಂಗ್ ಕೊಡ್ತಾಳೆ ಮುತ್ತ ನನಗ್ ಕೊಡ್ತಾಳ ಮೊದಲ ನಾನ ಆಮೇಲೆ ನೀನು ಆಹಾ ಏನು ನಿನ್ನ ಸುಂದರ ದುಂಡವಾದ ದೇಹ ಆಹಾ ಏನು ನಿನ್ನ ಕೆಂಪನ ಸೂರ್ಯನಂತೆ ಹೊಳೆಯುತ್ತಿರುವ ಮುಖ ಆಹಾ ಏನು ನಿನ್ನ ಮೂಗಿನೆಯ ಕೇಸರಾಶಿ ಆಹಾ ಏನು ನಿನ್ನ ತಳುಕು ಬಳುಕು ಹೊಳ್ಳುತ್ತಿರುವ ಸ್ವಂತ ಆಹಾ ಏನು ನಿನ್ನ ನವಲಿಗೆರೆ ಅಂತ ಕಣ್ಣು ರೆಪ್ಪೆ ಮಗನ ನಿನಗೆ ಯಾವಾಗ ವರ್ಣೆ ಮಾಡಕ ಬಂದಿತ್ತು ನಾನ್ ಮಾಡ್ಲ ಏನ್ ಮಾಡ್ತೀಯ ವರ್ಣೆ ಮಾಡ್ತೇನೆ ಅದು ವರ್ಣೆ ಅಲ್ಲ ಮೇಡಮ್ ನಮ್ದು ನಿಮ್ದು ರಾಜಕೀಯ ಗೊತ್ತಾಗ್ತಿತ್ತು ಮೇಡಮ್ ಹಾಕಿದ ಬಾಯಿ ಬೇಡ ನೀನು ಬಾಯಿ ನೀನೇ ಇಟ್ಕೊ ನಂದು ನಾನೇ ಇಟ್ಕೊತೀನಿ ಏನು ನಿನ್ನ ನೀಲವಾದ ಬೇತಾಗಿ ಏನು ನಿನ್ನ ಚಂದ ಸಂಪಿಗಂತ ತೆನೆ ಅಂತ ಮೂಗು ಏನು ನಿನ್ನ ಕಾಮನ ಬಿಲ್ಲಿನಂತ ಕುಡಿ ಹುಬ್ಬುಗಳು ಏನು ನಿನ್ನ ದಾಳಂಬಿ ಬೀಗದಂತ ಹಲ್ಲುಗಳು ಏನು ನಿನ್ನ ತೊಂಡೆ ಹಣ್ಣಿನಂತ ಅದಕ್ಕೆ ಯಾಕೆ ಸ್ಟಾಪ್ ಹಿಡಿತಿರೋ ಎಲ್ಲರೂ ತುಟಿ ಅನ್ನ ಚಂದಾಗಿ
ಇನ್ನೊಮ್ಮೆಲ್ಲ ಇದೊಮ್ಮೆ ಹೇಳ್ತೀಯಾ ಹೇಳೇ ಬಿಡು ಬಾಳ ಹುಡುಕೊಳಗದ್ದಿ ಫಸ್ಟ್ ತೊಂಡೆ ಹಣ್ಣಿನಂತ ತೂ 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 ತೂಟಿ. ಎರಡೇ ಬಂದಷ್ಟು ಜೋಶ್ ಬಂತು ನಿನಗೆ ಆತು ಇಷ್ಟು ನೀವಿಬ್ರು ವರ್ಣನೆ ಮಾಡಿದಿರಿ ಅಂದ್ಮೇಲೆ ನಾನು ಕೊಡಲೇ ನಿಮಗೆ ಪ್ರೀತಿಯ ಬಹುಮಾನ. ಅವ್ನಿಗೆ ಕೊಟ್ಬಿಟ್ಟು ನಮ್ಗೇನು ಬೇಡ. ಎರಡಕ್ಕ ಸಾಕ ಹೋಗ್ತೇನೆ ನಿನಗೆ ಸಾಕಾಗಿಲ್ಲ, ಇಲ್ಲೇ ಹೇಳಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಹೇಳೋದು ಕೊಡ ಜೋಗೆ. ಇಲ್ಲದಗಾಡು ಹೊಂಟಂದ ರೈ ರೈ ಸೈ ಸೈ ಹೊಂಟಂದ ರೈ ರೈ ಸೈ ಸೈ ಹೊಂಟಂದ ರೈ ರೈ ಏನಾದರೂ ಬಿಡುವುದಿಲ್ಲ ನಾನು ಒಂದು ಕೈ ಅದರ ಬಿಡುವುದಿಲ್ಲ ಇತಿಯ ಕೈ ಏನದರ ಆಗಿ ಸೇರಿ ಕಚ್ಚ ಕೈ ಕಚ್ಚ ಕೈ. ಇಲ್ಲದಗಾಡು ಹೊಂಟಂದ ರೈ ರೈ ಸೈ ಸೈ ಹೊಂಟಂದ ರೈ ರೈ ಸೈ ಸೈ ಹೊಂಟಂದ ರೈ ರೈ. ಅಭಿವೃದ್ಧಿ ಬೆಟ್ಟ ಸುವಾರಿ ಬೆಟ್ಟ ಬಿಡುವುದಿಲ್ಲ ನಿನ್ನ ಕಲಿಸಿದಿ ನನ್ನ ಅರಿವಿಸುವಲ್ಲ ಸೌಂದರ್ಯ ನೀನ ಯಾರ ಮುಟ್ಟಿದ್ರೆ ಕಾಣೋದಿಲ್ಲ ಈ ಹೆಣ್ಣ ಇಲ್ಲಗಾಡಿ ಹೊಂಟಂದ ರೈ 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 ಹೊಂಟಂದ ರೈ 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 ಹೊಂಟಂದ ರೈ 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 ಹೊಂಟಂದ ರೈ ರೈ. ಎಲ್ಲ ತಗದು ಬಿಟ್ರಿ ನನ್ನ ಮಗಳು. ಯಾಕ ಯಪ್ಪ ಹೊಚ್ಚಿಗೆ ಹಿಡಿತ ನಿನಗೆ ಹಾಗೆ ಹೊರಗೆ ನಿಮ್ಮ ನಿಮ್ಮ ಮೌನ ಹೋಗೋದು ಮಂದ್ರು ಇವ್ನು ಇವ್ರಿಗೆ ಹಾಯ್ಕೊಂಡ್ ನಿಂತಿಲ್ಲ ನಿಮ್ಮ ಮೌನ ಏ ಚಂದ ನಿನಗೆ ಎಷ್ಟು ಒದ್ರು ಒದ್ದೆ ಇಲ್ಲ ಅಂತಿಲ್ಲಿ ಮಗನ. ನನ್ನ ಮಗಳು ಅಂದ್ರೆ ನಿನಗೇನ ದರಕಾರನ ಇಲ್ಲಲ್ಲೇ ಮಗನ. ಸಮಾಧಾನ ಇಲ್ಲ ದರಕಾರ ಅಲ್ಲ ರೀ ದರಕಾರ ಹಿಡಿದಿತ್ತು ರೀ ರೀ ತಲಾಡಿಯವರ ಚಾನ್ನ ನೋಡ್ರಿ ಚಾನ್ನ ಏ ಚೆನ್ನನ ಚೊನ್ನ ಇಷ್ಟೋತನ ನನ್ನ ಮಗ ಕೈ ಹಿಡಿದು ಹಾರ್ಯಾಡಿ ಕುಣದು ಈ ಸಂಪನ್ನ ಮಾತಾಡಕತ್ತಿ ಮಗನ. ಏ ಡಾಕ್ಟ್ರ ನೀನ ನಮ್ಮ ಊರಾಗ ಕಕ್ 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 ಅನ್ಕೋಂತ ನನ್ನ ಮಗಳು ಕೂಕತನಂತ ಬಂದ್ರ ನೀನು ಆಟ ತೊಕ್ಕ ಬಸ್ಯ ಎಲ್ಲಿ ಹೋಗಿದ್ದೇನೆ ಹೇಳಿ ಗಡ್ರಕ್ ಹೋಗಿದ್ದೇನೆ ಮಗಳ ಹುಷಾರಿ. ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತ ನನ್ನ ಮಗಳಂತ ಬದುಕೈತಿ 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 ಬೇಕಾಗೈತಿ
ತಲಾಟಿಯವ್ರ ಗಟ್ರದ ಬಿದ್ದ ಹಂದಿ ತರ ಉಳ್ಳಾಡಿದ್ರು ನಾ ವಾಟರ್ ಮ್ಯಾನ್ ಅಂತ ಹೇಳೋ ಜಾತಿ ಓ ಮಾವ ಇವ. ಯಪ್ಪ ಅದ್ರಾಗ ಬಿದ್ದು ಒದ್ದಾಡಿದ್ರು ಏನೇ ಆಗಿಲ್ಲ ಅನ್ನೋ ಡಾಕ್ಟರ್ ಕಿವು. ಹತ್ತು ಬಂದಂಗ ಕತ್ತಿ ಕಡೆ ಹಿಡ್ಕೊಂಡೈತಲ್ರಿ ಚಂಡಿ. ದೀಡ್ ಪಂಡಿತರ ಮಕ್ಳ ನೀವು ಕತ್ತಿ ಕಾಲರ ಹಿಡ್ಕೊಂತವ್ರಿ, ಕುದುರಿ ಕಾಲರ ಹಿಡ್ಕೊಂತವ್ರಿ. ಲೇ ಚೆನ್ನ ಮಾವ ಅಲ್ಲಿ ನಾಯಿ ಹೊಡ್ಕೊಳೆ, ಆ ನಾಯಿ ಕಾಲರ ಹಿಡ್ಕೊಂತವ್ರಿ. ಊರಿಗೆ ನೀನಪ್ಪ ಚಿಮಾರಿ ಹೇಳಿ ನಿಮ್ಮಂತ ನಾಯಿಗಳು ಕೂಡ ನಿಂತು ಮಾತಾಡಕ ನಾವು ಟೈಮ್ ಇಲ್ಲಪ್ಪ, ನಾವು ಬರ್ತೇವಿನ. ನಾ ಇನ್ನು ಬರ್ಲಿ ತಪ್ಪಿ ನೀ ಹೋಗೋ ದಾರಿಯಾಗ ಹಾವರ ಕರೆದ ಗುದ್ದೆಗಳ ಸೇರ್ಪಡ್ದ ಗಿಡ್ಡ ತಲಾಟಿ. ನೀ ರಾತ್ರಿ ಮಕ್ಕೊಂಡಾಗ ತಗಿಗಳ ಕರು ಸಾಯ್ಬಾರ್ದಲ್ಲೇ ಗಿಡ್ಡ ತಲಾಟಿ. ನೀ ಹೋಗೋ ದಾರಿಯಾಗ ಇಲ್ಲಿಯರ ಕರೆದು ತುಪ್ಪದಾಗ ಸೇರ್ಸ್ಬಾರ್ದ ಗಿಡ್ಡ ತಲಾಟಿ. ನೀ ದಾರಿಯಾಗ ಕುಂತ್ಕೊಂತ ಹೋದಾಗ ಹತ್ತರ ಬನ್ನಿ ಯಾಕೊಂಡು ಹೋಗ್ಬಾರ್ದಲ್ಲೇ ತಲಾಟಿ. ಪ್ರೀತಿಯ ಪಾರಿವಾಳ ಹನಿ ಹೊತ್ತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೊತ್ತು ಪ್ರೀತಿಯ ಪಾರಿವಾಳ ಹನಿ ಹೊತ್ತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೊತ್ತು ಗೆಳೆಯ ಮರಿ ಅಂದರಂಗ ಮರಿಯಲಿ ಗೆಳೆಯ ಮರಿಯಲಿ ಬದುಕಂದರಂಗ ಬದುಕಲು ಗೆಳೆಯ ಬದುಕನಗ ಗೆಳೆಯ ಬದುಕನಗ ಗೆಳೆಯ ಪ್ರೀತಿಯ ಪಾರಿವಾಳ ಹರಿ ಹೊತ್ತು ಗೆಳೆಯ ಹರಿ ಹೊತ್ತು ಗೆಳೆಯ ಮರಿ ಅಂದರಂಗ ಮರಿಯಲಿ ಗೆಳೆಯ ಮರಿಯಲಿ ಹಂಗಾಟದೆ ಹಚ್ಚಿದಾಗ ನನ್ನ ಜಪದ ಒಂದು ಮಾತು ಹೇಳ್ತೇನೆ ಕೇಳ. ಹೇಳಪ್ಪ. ಹಸಿದಾಗ ಸಿಗ್ಲಾರ್ದ ಅಡಿಗೆ, ಹಸಿದಾಗ ಸಿಗ್ಲಾರ್ದ ಅಡಿಗೆ, ಕಡ್ದಾಗ ಬರ್ಲಾರ್ದ ಹುಡುಗಿ, ಕವರೇಜ್ ಇಲ್ಲಾರ್ದ ಮೊಬೈಲ್ ಇದ್ದಂಗ ನೋಡ್ಲಿ ತಮ್ಮ. ಹೌದಾ ಕೇಳ, ನಾನು ಹೇಳ್ತೀನಿ ಕೇಳ. ಹೇಳ. ಮುಖದಲ್ಲಿ ಅಂಧಗಾರತಿ, ವಾ 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 ವಾ, ಮನಸ್ಸಿನಲ್ಲಿ ಮೋಸಗಾರತಿ. ಯಾ ಬಾತೆ ಲೇ ಕೋತಿ ನನ್ನ ಕೆನ್ನೆ, ಇಬ್ಬರ ಗೆಳೆಯರನ್ನು ಪ್ರೀತಿಕೊಂಡ ನೀನು ದೊಡ್ಡ ಕೊಲೆಗಾರತಿ. ಚೆನ್ನಿ ನೀನಾದಲ್ಲಿ ನನ್ನ ಡಾಕ್ಟರ್ ಕತೆಗೆ ಸ್ಫೂರ್ತಿ. ಯಾರನ್ನು ನೋಡಬೇಡ, ನೋಡಿದರೆ ಪ್ರೀತಿಸಬೇಡ, ಪ್ರೀತಿಸಿದರೆ ಇಂಥ ನೊಂದ ಗೆಳೆಯರನ್ನು ಪ್ರೀತಿಕೊಂಡು ಹೋಗಬೇಡ. ಡಾಕ್ಟ್ರ ಆತಲ್ಪ ಮಗಕ್ ಮಂಗಳಾರತಿ ಬಿಡಲೇ. ಇಂಥ ಮಂಗಳಾರತಿ ನಮಗ ಹೊತ್ತು ಅಂದ್ರೆ ದಿನ ಇರುದ ಇದೆ. ತಿಂಗಳಿಗೊಮ್ಮೆ, 15 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಮಾಮೂಲಿ ಆಗುತ್ತವು. ನಮ್ ಕೊರಾಟಿ ಗೌರವ ಗೊತ್ತಿಲ್ಲ ಕೆಳಗ ತೂ ಮಂಗಳಾರತಿ ಮಾಡ್ತಾಳೆ. 2 ತಿಂಗಳು ಸಾಲದ್ರಿ ಅಪ್ಪ, 2 ತಿಂಗಳು ಸಾಲದು.
ಮಧ್ಯಾಹ್ನದಾಗಂತ್ರು ಮತ್ತೆ ಮಂಗಳಾರತಿ ಚಲೋ ರಾತ್ರಿ ಮಕ್ಕೊಂಡಾಗಂತ್ರು ಲೇ ಬಾಡ್ಯಾ ಹೇಳಂತಾಳೆ ಲೇ ಬಾಡ್ಯಾ ಹೇಳಂತಾಳೆ. ನಾನು ಎದಕ್ಕಂದ್ರ ಮಂಗಳಾರತಿ ಮಾಡ್ತಾಳೆ ಮಂಗಳಾರತಿ ಇಂಥವೆಲ್ಲ ನಮ್ಮ ಮನಿತಿ ಹೋಗಿಲ್ಲ. ಐ ಡೋಂಟ್ ಕೇರ್. ನಾ ಈಗ ಮಗುಳ ಆ ಚೆನ್ನಿ ಬಗ್ಗೆ ಹೋಗ್ತೇನೆ ನೋಡು. ಹೋಗ್ಲಿ ಡಾಕ್ಟ್ರ ಹೋಗ. ನೀ ಹೋಗಕ್ಕಿಂತ ಮೊದಲ ನಾ ಚೆನ್ನೈ ಮನೆಗೆ ಹೋಗಿ ಆಕಿನ ಕರ್ಕೊಂಡ ತಾಜ್ ಮಹಲ್ ಹೋಗಿ ಸೆಲ್ಫಿ ಹೊಡ್ಕೊಂಡ ಕಬ್ಬನ್ ಪಾರ್ಕಿಗೆ ಬಂದು ಗುಡ್ಡಾಡಿ ಗ್ಲಾಸ್ ಹೌಸಿಗೆ ಬಂದು ಕೊಟ್ಟ ಮನೆಗೆ ಬಂದು ಹಾಸಿಗೆ ಹಾಕ್ಲಿಲ್ಲ ಮಗನ. ನನ್ನ ಹೆಸರು ಡ್ರೈವರ್ ಚಂದನ ಅಲ್ಲ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನ ಇರುತ್ತೆ. ಈ ನಾಗರಾಜ್ ಬಂದ್ರೆ ಇವು ಮೂರು ಇರುತ್ತೆ. ಅಂದು ನನ್ನ ಪ್ರೇಮ ಕಾರ್ಯಕ್ಕೆ ನೀನಿಂದು ಅಡ್ಡೈಸಿ ಬಂದು ನನ್ನನ್ನು ಅರೆಗಾಯವಾದ ಹುಲಿಯಂತೆ ಮಾಡಿರುವೆ ಎಂದ ಮೇಲೆ ಇಂದು ನಿನ್ನ ಮನೆತನ ಸರ್ವನಾಶ. ಲೇ ಶಕ್ತಿ, ಅಂದು ನಾ ಕಣ್ಣಿಟ್ಟ ಯಮುನೆ ಇಂದು ಶಕ್ತಿಯ ಮುಡುಗು. ಬಿಡದ ಬೆನ್ನತ್ತಿ ಕಾಡುತ್ತಿರುವ ನನ್ನ ಆಸೆ ಪೂರೈಕೆಯಾಗಬೇಕಾದರೆ ಇಂದು ನಾನು ಗಂಗೆಯನ್ನು ಕಾಣಲೇಬೇಕಾ? ಗಂಗಾ, ಹೆಸರಿಗೆ ತಕ್ಕಂತೆ ಗಂಗಾ, ನಿನ್ನ ಗಂಡನಾಗಬೇಕೆಂದು ಇಂದ್ರಲೋಕದಿಂದ ಇಳಿದು ಬಂದಿರುವ ನಿನ್ನ ಶಿವ ಈ ನಾಗರಾಜನ ಕುತಂತ್ರದ ಕೈವಾಡದಿಂದ ರುದ್ರೇಗೌಡನ ಮನೆಗೆ ನಾಗವೇ ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆಯನ್ನಿಟ್ಟ ಈ ಚೆಲುವ ನಾಗರಾಜ್ ಅಂದೇ ಆಗುವನು ನಿನ್ನ ಹೃದಯದ ರುದ್ರೇಗೌಡನಿಂದ ನಿನ್ನ ಗಂಡನನ್ನು ಗುಂಡಿಕ್ಕಿ ಕೊಂದು ರಂಗೆಯಾದ ನಿನ್ನ ಗಂಡ ನಾನಾಗದಿದ್ದರೆ ಮೇರೆ ನಾಮ್ ನಾಗರಾಜ್ ನಹಿಯೇ. ಹಾರಾಡಿದರೆ ಕಟ್ಟುವೆನೋ ಬುದ್ಧಿ, ಜಿಗದಾಡಿಸಿದರೆ ಸಾಯಿಸುವೆನೋ ಬುದ್ಧಿ. ಇದೇ ಈ ಖತರ್ನಾಕ್ ನಾಗರಾಜನ ಚಾಣಾಕ್ಷ. ಏನಲ್ಲ ಇಂಥ ಹೊತ್ತಿನಲ್ಲಿ ಕಣ್ಣು ಮುಚ್ಚಲಾಡುವುದೇ? ಆನಂದದ ಭಾಸ್ಕರ ಉದಯಿಸಿ ಬಂದಾಗ ನನಗೆ ಎಲ್ಲ ಸಮಯ ಒಳ್ಳೆ ಇದೆ. ಅದಕ್ಕೆ ಓಡೋಡಿ ಬಂದೆ ನಿಮಗೆ ಊಟ ಬಡಿಸಲೆಂದು. ಇಂಥ ಅವಸರದಲ್ಲೇ ನಾನೀಗ
ನಿಮ್ಮ ಮಗುವಿನ ತಾಯಿ. ನೀನು ನನ್ನ ಮಗುವಿನ ತಾಯಿ ಆಗುತ್ತಿದ್ದೀಯಾ? ನಿನಗೆ ಏನು ಮಾಡ್ಕೊಳ್ಳಿ ಗಂಗಾ? ನಮ್ಮಿಬ್ಬರ ಪ್ರೀತಿಯೇ ಬಹಳ ಜ್ಯೋತಿಯಾಗಿರುವಾಗ ಅದನ್ನು ಬಿಟ್ಟು ಮತ್ತೇನು ಕೊಡುವಿರಿ ಸ್ವಾಮಿ? ಗಂಗಾ ಗಂಗಾ ಹೆಂಗ ಸಮೃದ್ಧಿ ಹೆಂಗತಿ ಸಿಕ್ಕಿದೆ ನನ್ನ ಬಾಳಿಗೆ. ಇರ್ಲಿ ಬಿಸಿಲಿನಿಂದ ತತ್ತರಿಸಿದ ಈ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕಿ ನಂತರ ನನ್ನ ವರ್ಣನೆ ಮಾಡುವಿರಂತೆ. ಹಸುವಿನ ಕೃಷಿ ನೀಗಿಸುವ ವಿಷಯವನ್ನು ನನಗೆ ಅರ್ಪಿಸಿದೆ ಅಂದಾಗ ನನಗೆ ತೆಗೆಲಿಂದ ಊಟ. ಸೂರ್ಯನ ಮುಖವನ್ನೇ ಮದಿಯಾಗಿಸಿ ಸಿರಿಗೊಂಚು ಮಾವಿನ ತೆನೆ ಬಾಗಿ ಈ ಗಿಡದ ಬುಡಕ್ಕೆ ಅಡಪಾಯಿ ಹಾಕಿ ಹಾಡಲು ಬಾರಿ. ನಿನ್ನಂತ ಸುಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ದಿನವೂ ಸ್ವರ್ಗವೇ, ಆ ದಿನವೂ ಸ್ವರ್ಗವೇ. ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು. ಸುಂದರ ಕಲ್ಪನೆ ಅನುಗಾಲ ಅನುರಾಗ ಸುಖಯೋಗ ನಿನ್ನಂತ ಬಾಬತಿ ಕೈ ಹಿಡಿದಾಗ ನಿನ್ನಂತ ಶ್ರೀಪತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ದಿನವೂ ಸ್ವರ್ಗವೇ, ದಿನವೂ ಸ್ವರ್ಗವೇ. ನೋಟದಿ ಪ್ರೇಮ ಆಟದಿ ಪ್ರೇಮ ಜೀವನದಾಟ ಪ್ರೇಮದ ಸಂಗಮ. ಆಹಾ ಲಾಲ ಆಹಾ ಆಶೆಗಳೆಲ್ಲ ಹೊಸ ಮಧು ಮಾಸವೇ ರಾತ್ರಿಗಳೆಲ್ಲ ಒಲವಿನ ರಾತ್ರಿ. ಸಂತೋಷ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ದಿನವೂ ಸ್ವರ್ಗವೇ, ನಲ್ಲೇ ದಿನವೂ ಸ್ವರ್ಗವೇ, ಪ್ರಿಯ ದಿನವೂ ಸ್ವರ್ಗವೇ. ಬನ್ನಿ ಸ್ವಾಮಿ, ಇದರಲ್ಲಿ ಇದೆ ನಿಮ್ಮ ಊಟ. ಆದಷ್ಟು ಬೇಗನೆ ಊಟ ಮಾಡಿ. ಊಟ ಬೇಡ, ಊಟ ಆಮೇಲೆ ಮಾಡುತ್ತೇನೆ. ಈ ಹೊಲದ ಬೆಳೆಯನ್ನು ಹಾಳು ಮಾಡುತ್ತಿರುವ ಈ ಗಿಡವನ್ನು ಈಗಲೇ ಕಡಿದು ಹಾಕುತ್ತೇನೆ. ಭೂತಾಯಿ ಸೇವೆಯ ಮಾಡಿ ನಲಿವ ರೈತನ ನೋಡಿ, ಭೂತಾಯಿ ಸೇವೆಯ ಮಾಡಿ ನಲಿವ ರೈತನ ನೋಡಿ ಇಲ್ಲಿ ಸ್ವಲ್ಪ ಗಿಡ ಬೆಳೆಯೋದು.
ಕೇಳ್ತಿರಲ್ಲ, ಯಾರ ಅವರಿಂದ ಈ ಗಿಡ ಕೇಳುತ್ತೀವಿ? ಇದೇನು ಗೌಡ್ರೆ ನೀವು ಆಡ್ತಿರೋ ಮಾತು? ನನ್ನ ಹೊಲದವರೆಗಿನ ಗಿಡ ನಾನು ಕಳೆದರೆ ಯಾರಾದ್ರೂ ಅಪ್ಪಣೆ ಪಡಿಬೇಕೆ? ಅಂದರೆ ನೀನು ಫಾರೆಸ್ಟ್ ಆಫೀಸರ? ಈ ಹೊಲ ಯಾರದು ಅಂತ ಕೇಳಿದ್ರೆ ಈ ಗಿಡ ಕಳೆಯುತ್ತೀವಿ. ಈ ಹೊಲ ನಂದು. ಈ ಹೊಲ ನಿನ್ನದು ಅನ್ನಲಿಕ್ಕೆ ನೀನೇ ನನ್ನ ಅಪ್ಪನ ಮಗನ? ಹೊಲಕ್ಕಾಗಿ ಖರೀದಿ ಬರಕೊಟ್ಟ ಕರಾರ 20,000 ಹೊಲ ಬರೆದು ಕೊಟ್ಟು ಈಗ ತಿರುಗಿ ಬೀಳಲು ಯಾಕೆ? ಇದೇನು ಗೌಡ್ರೆ, ನಾನು ನಿಮಗೆ 20,000 ಹೊಲವನ್ನು ಬರೆದುಕೊಟ್ಟಿದ್ದೇನೆ. ನಾನು ನಿಮ್ಮ ಹತ್ರ ಸಾಲ ತೆಗೆದುಕೊಂಡಿದ್ದು ಕೇವಲ 10,000. ಅದು ಬಡ್ಡಿಯಂತೆ ಮಾತನಾಡಿ ತಂದಿರ್ತೇನೆ. ಅದನ್ನು ಬಿಟ್ಟು ಹೊಲವನ್ನೇ ಖರೀದಿ ಕೊಟ್ಟಿರುವೆಂದು ಮಾತನಾಡುತ್ತಿರುವಲ್ಲ, ಯಾವ ರೈತರ ಗೋಣವನ್ನು ನೀನು ಹಾಕಬೇಕಂತ ಮಾಡಿರಿ? ನಮ್ಮ ಶಿವಣ್ಣ ಗೋಣ್ ಮುರಿದು ನೀನ್ ಹಾಕಾಕ ನಾವೇನು ಕಲೆಕ್ಟರ್ ಸಾಹೇಬ್ರಲ್ಲ ಪಾಕಮ್ಮ. ಗೌಡ ಸೌಕರ್ಯಕ್ಕೆ ಎಲ್ಲಿ ಮಠ ಬರ್ತದಂತ ಗೇಳು ಹಾಕಿ ನೋಡವ್ರ. ಅಲ್ಲಿ ಶಿವಣ್ಣ ಮೊನ್ನೆ ಗೂಡ್ ಸುಟ್ಟು ಹೋಯ್ತಂತ ಸುದ್ದಿ ಹಾಕೊಂಡು ಬಂದ 25,000 ರೂಪಾಯಿ ಇಸ್ಕೊಂಡ 25,000 ರೂಪಾಯಿ ಹೊಲ ಬರ್ಕೊಟ್ಟಲ್ಪ. ನಿಜ ಹೇಳು ತಮ್ಮ. ನೋಡ್ರಿ, ಒಂದಲ್ಲ ಎರಡಲ್ಲ 20,000ಕ್ಕೆ ನಿಮ್ಮ ಹತ್ರ ನಾನೇನು ಸಿಂಗಾದ ಮಾಲಿನಿಂದ ಬಂದ 4,000 ಹಣದಿಂದಲೇ ಮೈಪಟ್ಟಿದ್ದೀನಿ. ಹೆಂಡತಿ ಆವರಣದಿಂದಲೇ ಗುರಿ ತೆಗೆದುಕೊಂಡಿದ್ದೇನೆ. 10,000 ಬೆಲೆಗಳು ಎತ್ತು ಮಾಡಿ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ರ ತೆಗೆದುಕೊಂಡಿದ್ದು ಕೇವಲ 10,000. ಅನ್ಯಾಯವಾಗಿ ಹೊರಗೆ ಕೈ ಹಾಕಬೇಡ ಗೌಡೆ ನಿಮ್ಮ ಕಾಲಿಗೆ. ಕಾಲಿಗೆ ಬಿದ್ದರು ಕರ್ರೆ ತೋರಿ ಬಿಡಬಲ್ಲ ಶಿವ. ಹಿಡಿದಿದ್ದೆ ನನ್ನ ಆಟ. ಒಂದು ನಿನಗೆ ಕುತ್ತಿಗೆ ಆಪತ್ತು ಬಂದಾಗ ಸತ್ತು ಹೋಗುತ್ತಿದೆ ಗೌಡೆ. ಡಾಂಬಿಕತನದ ನಾಟಕ ಮಾಡಿ ಈಗ ಒತ್ತಡದ ಮಗಳಿಗೆ ಯಾವ ನಿನ್ನ ಮೈಚಾರ ಮಾತ್ರ ಬಿಟ್ಟನು. ಈ ಕಾಳಿಂಗ ಸರ್ಪದ ಜೊತೆ ಸಹವಾಸ ಮಾಡಬೇಕಾದ್ರೆ ಎಲ್ಲ ವ್ಯವಹಾರ ಚೊಕ್ಕಟ್ಟವಾಗಿರಬೇಕು. ಈಗ ನೀನು ಹೊಲ ಬರೆದುಕೊಟ್ಟಿಲ್ಲವೆಂದು ಮತ್ತೆ ಮತ್ತೆ ಬಗಳಿದರೆ ಇನ್ನುಳಿದ 5,000 ಕೂಡ ಇಲ್ಲಿಗೆ ಬರಬಾರದು. ಸಾಕಾರೆ ಹಾಗೆ ಹಠ ಹಿಡಿದು ಈ ಬಡವರಿಗೆ ಗುಟಕು ನೀರಿಗೂ ಸಹ ಗತಿ ಇಲ್ಲದಂತೆ ಮಾಡಿದ್ದೀರಲ್ಲಪ್ಪ. ಕಲಿಕಾಲದ ಈ ಕಲಿಯುಗದಲ್ಲಿ ಕಲ್ಪ ವೃಕ್ಷದಂತೆ ಬೇಡದ ಭಾಗ್ಯವನ್ನೇ ಕೊಡುವ ನಿಮ್ಮಂತಹ ಶ್ರೀಮಂತರು ಈ ರೀತಿ ಮಾಡಿದರೆ ನಮ್ಮಂತಹ ಬಡ ರೈತರು ಹೇಗೆ ಬಾಳಿ ಬರಬೇಕು? ನಿಮ್ಮ ಹಣ ಎಷ್ಟೇ ಇದ್ದರೂ ನಾವು ಮುಟ್ಟಿಸುತ್ತೇವೆ. ಆದ್ರೆ ಈ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ನಿಮ್ಮ ತಂದೆಯಂತಿರುವ ನಾನು ನಿಮಗೆ ಸರಗೊಂಡು ಬೇಡಿಕೊಳ್ಳುತ್ತೇನೆ. ತಂಗಿ ಗಂಗಮ್ಮ, ಅದು ದುಃಖಿಸಿ ಯಾಕೆ ಸಾಯ್ತೀವ ತಂಗಿ? ನಮ್ಮ ಗೌಡ್ರಿಗೆ ಸೆರಗೊಡ್ಡಿ ಬೇಡ್ಕೊಳ್ಬೇಕಾದ್ರೆ ಯಾಕೆ ಸೆರಗ್ ಹಾಸ್ಬಾರ್ವ ತಂಗಿವ? ಮುಂದೆ ಮಾತನಾಡಿರ ನಿನ್ನ ಸ್ನಾರ್ಗೆ ಸೇರಿಬಿಟ್ಟನು. ಎಚ್ಚರ ನಿಮ್ಮಂತ 100 ಕುಲಿಗಳ ನ್ಯಾರಿಗೆ ಅದು ಕಿತ್ತು ಒಂದರ ಮೇಲೆ ಒಂದಿಟ್ಟು ಕಡಿದು ಪುಡಿಯಾಗಿಸುವ ಈ ಕಾರಣರಿಗೆ ಎಚ್ಚರ ಎಂದು ಮಗಳು ಯಾವ ಮಗನೇ? ಈಗಲೇ ನಮ್ಮ ದರಿಯಪ್ಪಣೆ ನೀಡಿದರೆ ಹತ್ಯೆಯಾಗಿ ಸಿಡಿ ಬಿಡುವನೋ ಏನಿಲ್ಲ ಶರೀರವನ್ನು. ಗೌಡನ ಹೆಣ್ಣಿನ ಬೆಳೆದ ಪಪ್ಪನ ಮಗನೇ, ರೋಂಡ ಹೋದರು ಗಂಡನಾಗಿ ಸಾಯ್ತಾನೆ ವಿನಃ ಷಂಡನಾಗಿ ನಿಮ್ಮಂತವ್ರ ಕೈಯಲ್ಲಿ ಸಾಯಲಾರೆ. ಬೇಡಕೊಳ್ಳೋಣ, ನನ್ನ ಪತಿಗೆ ಜೀವನ ಮಾಡು. ನನಗೆ ಪತಿ ಭಿಕ್ಷೆಯನ್ನು ನೀಡು ಕಾರಣ, ಪತಿ ಭಿಕ್ಷೆ. ನೋಡು ಗಂಗಾ,
ಆಗದೆ ಸುಮ್ಮನೆ ಹೊರ ಬಿಟ್ಟು ಹೋಗದಿದ್ದರೆ ನಿನ್ನ ಕೊರಳಿಗೆ ಬರುವುದು ರಂಡತನದ ಮಾತು. ತಿರ್ಗಾ ಮುರ್ಗಾ ಮಾತಾಡಿದ್ರೆ ಈ ಸತ್ಯ ನಿನ್ ಗಂಡನ ಗುಂಡ ಕಡೆಯ ಕಡಿವ ತಂಗಿ ಎಚ್ಚರ. ಯಪ್ಪ ಸಾಹುಕಾರ ರುದ್ರಪ್ಪನವರೇ, ಬಡವರನ್ನು ಕರುಣಿಸಿ ಕಾಪಾಡುವ ಕರುಣಾಮೂರ್ತಿಗಳಾದ ನೀವೇ ನಮ್ಮನ್ನ ಕಾಪಾಡದೇ ಇದ್ರೆ ಇನ್ಯಾರು ಕಾಪಾಡಬೇಕು ತಂದೆ? ಏನು ತಿಳಿಯದೆ ನನ್ನ ಪತಿ ಹಾಗೂ ನನ್ನ ಮೈದನ ತಪ್ಪು ದಾರಿ ತುಳಿದಿರಬಹುದು. ಅವರನ್ನು ಕರೆಯಿಸುತ್ತೇನೆ ನ್ಯಾಯವಾಗಿ ವಿಚಾರಿಸಿ. ಆದ್ರೆ ಅನ್ಯಾಯವಾಗಿ ಈ ಭೂಮಿಗೆ ಮಾತ್ರ ಈ ಭೂಮಿ ತಾಯಿ ನಮಗೆ ಅನ್ನ ಹಾಕುವ ತಾಯಿ. ತಂಗಿಯವ್ವ ಏನೈತಿ ತಲಾಟೆ ಅವರಿ? ನಾನು ಬರೆದು ಕೊಟ್ಟ ಆ ಕಾಗದ ಪತ್ರವನ್ನು ತಂದು ಕೊಟ್ಟಿರುವುದು ಅದನ್ನು ಸಂತೋಷವಾಗಿ ಓದಿ ಹೊರಗೆ ಕೈ ಮುಗಲು ನನ್ನ ಪಾಡಿ ನಾನು ಹೋಗಿ ಬಿಡುತ್ತೇನೆ. ನೋಡ್ರ ಶಿವಣ್ಣ ಹಿಂಗಂತ ಅನ್ನಲ್ರಿಪ್ಪ ಇವ. ಬಿಚ್ಚಿ ಕೊಡು, ಸರಿಯಾಗಿ ಓದಿ. ಆಯ್ತ್ರಿಪ್ಪ ಶಿವಣ್ಣ ನಿಮ್ ಹೋಗ್ತೀನ. ಇದೇನು ಸೌಕರ, ನೀನು ನನ್ನ ಹೊಲದ ಬಗ್ಗೆ ಬರೆಸಿಕೊಂಡ ಖರೀದಿ ಪತ್ರ, ಇಂಥ ನಕಲಿ ಪತ್ರ ಬರೆಸಿಕೊಂಡು ಎಷ್ಟು ಬಡ ಜನರ ಲೋಣ ರಕ್ತ ಹಿರಿನಿನ ಬಾಜು ಬಳಸಿಕೊಂಡಿದ್ದೇನೆ. 1000 ವರ್ಷ ಇದ್ದರೂ ಸಾವು ತಪ್ಪಿತಲ್ಲ. ಈ ಜೀವ ಈಗ ಅದು ನಿನ್ನ ಕೈಯಲ್ಲಿ ಹೋದರೂ ಇಂಥ ನಕಲಿ ಪತ್ರಕ್ಕೆ ನಾನು ಎಂದಿಗೆ ಅವಕಾಶ ಮಾಡಿಕೊಡುವುದಿಲ್ಲ. ಅದಕ್ಕಾಗಿ ಗರಿದು ಬರಕೊಟ್ಟ ಕರಾರ ಪತ್ರ ಬಂದು ಲೆಕ್ಕಿಸಡಿ ಹರಿದು ಕಾಲಿನಿಂದ ಮುಡಿ ಹಾಕಿದೆಯಾ ಮಗನೇ? ಈಗಲೇ ನಿನ್ನನ್ನು ಕಟ್ಟಿ ಮೈಚರ್ಮ ಸುಲಿದು ಬಿಟ್ಟರೆ ಅಪ್ಪಣದನೆ ಹೊತ್ತುಕೊಂಡು ನಡೆಯ ಈ ಬೇಟೆ. ಕಟುಕವಾಗಿ ನುಡಿಯುವ ಈ ಕಟುಕನನ್ನು ಕಬ್ಬಕ್ಕೆ ಕಟ್ಟಿ ನೆಟ್ಟಿಸಿರೋಣ. ಈಗಿನ ವೈದ್ಯರೇ ಈ ಕತ್ತಿಯ ಮರೆಯನು. ನೀವೊಂದು ಹಿಡ್ಕೊಳ್ಳಿ, ನಾನೊಂದು ಹಿಡ್ಕೊಳ್ಳಿ. ಆಯ್ತ್ರಿ ಈ ಮನೆಗೆ ಹೋಗಿ ಇವನ ಸಮಾಚಾರ ತಿಳಿದುಕೊಳ್ಳೋಣ. ಆಯ್ತ್ರಿ ಈ ತಿಳ್ಕೊಂಡ್ರಿ ನಾಳೆ ಹೋಗೋಣ. ಶಕ್ತಿ ಗುರುಶಂಕರ, ಇದೆಂಥ ಸಂಕಟಮಯ ಕೊಳದಲ್ಲಿ ನೂಕಿದೆ ನಮ್ಮನ್ನು. ಅನ್ನದೆಂಬಲಿ ನೀಡುವ ಕುಂಭವೇಣಿಯ ಮೇಲೆ ದೃಷ್ಟಿ ಬೇರೆ. ನಮ್ಮ ಪತಿಯ ಪ್ರಾಣವನ್ನೇ ಹೀರಲೆತ್ತಿಸುತ್ತಿದ್ದಾರೆ. ಮೂರ್ತಿ ಹೀಗೆ ತಂದೆ ನಮ್ಮ ಜೀವನ. 1000ಕ್ಕೆ 20,000 ಲೆಕ್ಕ ಹೇಳಿದ್ದಲ್ಲದೆ ಈ ಬಡ ರೈತರ ಆತ್ಮೀಗಾಹುತಿ ಮಾಡಲು ಹಾಕೊಂಡಿದ್ದಾರಲ್ಲ. ಎಂದು ಕಣ್ತಿರ್ದು ನೋಡುವೆ ಈ ಜಗದ ಜೀವಿಗಳನ್ನ. ಈಗ ಯಾರ ಮುಂದೆ ಹೇಳಿ ನಂದಿಸಿಕೊಳ್ಳಲಿ ನನ್ನ ದುಃಖದ ದಾಹಕ್ಕೆ?
ದುಃಖದ ದವಾಗ್ನಿಯನ್ನು ನಂದಿಸಲಿಕ್ಕೆ ಇಂದ್ರನಾಗಿ ಅರೆ ನಿಮಿಷ ತಡೆಯದೆ ಧರೆಗಿಳಿದು ಬಂದೆನು ಗಂಗಾ ಲೋಕದಿಂದ. ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ನಿಮ್ಮ ಸಾಹುಕಾರ ಸುತ್ತ ಹಾಕಿನ ಬಂಧನದಿಂದ ನನ್ನ ಪತಿಯನ್ನ ಪಾರ್ ಮಾಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬಿದ್ದು ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ? ಈಗ ನಿನ್ನ ಪತಿಯನ್ನು ಪಾರು ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿ ಆ ಬ್ರಹ್ಮ ನನ್ನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ಆ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸೆಳೆಬಿಡಿದು ನಿನ್ನ ಪತಿಯನ್ನು ಪಾರು ಮಾಡುವುದು ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಅಂದ್ರೆ ನಿಮ್ಮ ಮಾತು? ಛೇ 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 ಛೇ. ಇಷ್ಟು ತಿಳಿಯದಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜನ ಹನಿಗೆ ಬಾಯಿ ತೆರೆದು ಕುಳಿತ ಭೂತಾಯಿ ಮೇಘರಾಜನ ಹನಿ ಹನಿ ರಾಶಿಯಿಂದ ತೃಪ್ತಿಪಟ್ಟು ಸಂತೋಷವಾಗಿ ಸುಖ ಹೊಂದಿದಂತೆ ಇಂದು ನೀನು ಕೂಡ. ಅಂದ್ರೆ ಹಿಂದೆ ನಿನ್ನ ತಾಯಿಯೂ ಕೂಡ. ಬಾಯ್ ಮುಚ್ಚೋ ಮಂಗ. ಗೌಡನ ಎಂಜಲ ದಾಸರಾಗಿ ಬದುಕಿ ಪರನಾರಿಯರ ಶೀಲಭಂಗ ಮಾಡಲು ಹಂಗು ದೊರೆದು ಬಂದಿರುವೆ ಏನಾ ನೀಚ. ಗರತಿ ಗಂಗಮ್ಮನ ಕೊಳ್ಳಿನಲ್ಲಿ ಪತಿ ಪರಮಾತ್ಮನ ಮಂಗಲ ಸೂತ್ರ ಇದೆ ಎಂಬುದನ್ನು ಕಣ್ತೆರೆದು ನೋಡಿ ಅನಂತರ ಮಾತನಾಡು. ಚಂಗುಲಾಬಿಯಂತಿರುವ ಈ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ನಿನ್ನ ಗಂಡನ ಸೂತ್ರವಲ್ಲ ಗಂಗಾ, ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಕಾಡುತ್ತಿರುವ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ತಪ್ಪದೆ ಮೈ ಸುಖ ನೀಡುವ ಆಸೆ ನಿನಗಿದ್ದರೆ ಘಾಸಿಯಾಗಿ ಬೀಳುವೆ. ಆ ಗೌಡನ ಜೊತೆಗೂಡಿ ನೀನು ಕೂಡ ಅಂಥ ಕೆಲಸವನ್ನು ಮಾಡುತ್ತಿರುವೆಯಾ? ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸೇ ತೀರು ಎಂದು ಆ ನನ್ನ ಗೌಡ ನಿನ್ನಲ್ಲಿಗೆ ಕಳಿಸಿಕೊಟ್ಟಿದ್ದ. ನೀನೀಗ ಇಲ್ಲದ ನೆಪ ಹೇಳಿ ನಿನ್ನ ಬಲಗೈಯಾಗಿರುವ ನಿನ್ನ ಮೈದುನನೊಬ್ಬನನ್ನು ಗೌಡನ ಮನೆಗೆ ಹೊತ್ತೊಯ್ದು ಅಣ್ಣ ತಮ್ಮಂದಿರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿದು ನಿನ್ನ ಅಂಗ ಸುಖ ಪಡಿಬೇಕಾಗುತ್ತದೆ. ಎಚ್ಚರ. ಎಲ್ಲೋ ಹುಚ್ಚ, ನನ್ನ ಮೈದುನನ್ನು ಹೊತ್ತೊಯ್ಯುವ ಗಂಡಸ್ತಿಕೆ ನಿನಗಷ್ಟೇ ಅಲ್ಲ, ಆ ನಿನ್ನ ಗೌಡನ ಅಪ್ಪನಂಥವನಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಹಿಂಡು ಕುರಿಗಳ ನಿಮ್ಮಂಥ ಭಂಡರಿಗಾಗಿ ಗಂಡು ಗುಡಿಲಿಂದ ಹಿಡಿದು ಪುಟ್ಟರ ಗಂಡನಾಗಿದ್ದಾನೆ. ಎಲ್ಲೋ ನಾಯಿಯ ಜಾತಿಯ ನಾಗರಾಜ, ಇಲ್ಲಿಯವರೆಗೂ ನಾನು ಹೇಳಿದ ಮಾತು ಹುಚ್ಚುತನದ ಮಾತೆಂದು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ನೀನು ಇಟ್ಟ ಹೆಜ್ಜೆ ಕೀಳೋದ್ರೊಳಗೆ ಈ ನಿನ್ನ ರುಂಡ ಮುಂಡದಿಂದ ಬೇರ್ಪಡೆಯಾಗುವುದು. ಎಚ್ಚರ. ಏನಲೇ ನನಗೆ ಎಚ್ಚರ ಹೇಳುವ ಹುಚ್ಚು ಸಿಗಾಲೇ ಕಟ್ಟಿದ ತಾಳಿಯ ತರಹ ನಿನ್ನ ಮೈದುನನೊಬ್ಬ ಒಂದು ಬಡಾಧಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಪುಂಡರ ಗಂಡನೆಂದು ಬರಬೇಡ. ವೇಶ್ಯರ ಪಾಶ ಹಾಕಿಕೊಂಡು ಬಂದ ಹೆಣ್ಣಿಗೆ ಮೋಸ ಮಾಡಿ ತಾಳಿ ಕಟ್ಟಿದ ಅವನೊಬ್ಬ ಗಂಡಸನಲ್ಲೇ. ವೇಶ್ಯರ ಪಾಶೆ ಹಾಕಿಕೊಂಡು ಬಂದವಳು ನನ್ನ ತಂಗಿ ಅಮನೆಯಲ್ಲ, ನಿನ್ನ ಹೆತ್ತ ತಾಯಿ. ಆ ಸೂಳೆಯೇ ನಿನ್ನ ತಾಯಿ.
ಪವಿತ್ರ ನದಿಯಾಗಿರುವ ಗಂಗಾ ಯಮುನೆಯರ ಹೆಸರಿನಲ್ಲಿ ಬಾಳಿ ಬದುಕಬೇಕೆಂದಿರುವ ಹೇಸಿ ಸೂಳೆ ಸೀತಾ ಮಾತೆಯಷ್ಟೇ ಪವಿತ್ರಳಾಗಿ ಕೆಸರಿನ ಕಮಲದಲ್ಲಿ ಉದಯಿಸಿ ಬಂದ ನನ್ನ ತಾಯಿಗೆ ನಿಂದನೆಯ ನುಡಿಯಾಡ್ತಿರಲೇ ರಂಗೆ. ನಿಮ್ಮಂತ ನೂರಾರು ಚಂದುಳ್ಳ ಚೆಲುವೆಯರ ಪರಿಮಳ ಇರಬೇಕೆಂದು ಹಂಬಲಿಸಿ ನಿಂತಿರುವ ಈ ದುಂಬಿ ಅಂತ ನಾಗರಾಜನಿಗೆ ಕ್ಷಣಿಕವಾಗಿ ಮಾತನಾಡಿದರೆ ವಿಷಕಾರಿ ಅರಿದು ಬಿಡಲು ನಿಮ್ಮನ್ನು. ನೀನು ವಿಷಕಾರಿ ನಮ್ಮನ್ನು ಕಲ್ಮಶ ಮಾಡಿದರು. ನೀನು ಬಿಟ್ಟ ವಿಷವನ್ನು ಸೇವಿಸಿ ವಿಷ ಕಂಠನೆನಿಸಿಕೊಳ್ಳಲು ಬರುತ್ತಿದ್ದಾನೆ ನನ್ನ ಗಂಡ ಶಿವ. ಹಿಂದೆ ಸತ್ತ ಬಿಟ್ಟ ವಿಷವನ್ನು ಆ ಶಿವ ಸೇವಿಸಿದ್ದೇ ಈ ಮಾತಿಗೆ ಸಾಕ್ಷಿ. ನಿನ್ನಂತ ಸೂಳೆಗೇನು ಗೊತ್ತೋದ ಶ್ರೀಮದ್ ಭಾಗವತದ ಕತೆ. ಏಯ್! ನಿನ್ನಂಥ ಸೂಳೆ ಮಗನಿಗೆ ಏನು ಗೊತ್ತೋ ಶ್ರೀಮದ್ ಮಾತಿಗೆ ಮಾತು ಬೇಸಿ ಶ್ರೀಕೃಷ್ಣನ ಜಾಬಾಟ ತರಬೇಡ ನನ್ನ ಮುಂದೆ. ಸುಮ್ಮನೆ ನನ್ನ ಮಾತಿಗೆ ಮನ್ನಿಸಿ ನಿನ್ನ ಗಂಡ ಮೂಸಿ ಹೆಸರ ನಿನ್ನ ಕೆಂಡ ಸಂಪಿಗೆ ಹೂ ನನ್ನ ಪಾದದಡಿಗೆರಿಸಿ ಪೂಜಿಸು. ಇಲ್ಲವಾದರೆ ಕಾಳಿಂಗ ಸರ್ಪವಾಗಿ ಈ ನಾಗರಾಜ್ ನಿನ್ನ ಮೈಸುಟ್ಟಿ ಹಾಕಿ ಮೂಡಿಗೆ ಕೈ ಹಾಕಿ ಕಡಿಮೆ ನಿನ್ನ ಸುಗಂಧ ಇರುವೆನೋ ನೋಡು, ಗಂಡ ಮೋಸಿಸಬೇಕಾದ ಈ ಹೂವನ್ನು ನೀನು ಮೋಸಿಸುತ್ತೇನೆ ಎಂದರೆ ಅದು ನಿನ್ನಂಥವನಿಂದ ಯಾವ ಕಾಲಕ್ಕೂ ಸಾಧ್ಯ. ಗಂಡನ ಅಡಿಗೇರಬೇಕಾದ ಈ ಮುಡಿಯನ್ನ ಮೂಡದೇ ತೀರುತ್ತೇನೆ ಅಂತ ನೀನು ಮುಂದೆ ಬಂದಿದ್ದೆ. ಆದ್ರೆ ಈ ಹೂವು ಹಾವಾಗಿ ಕಚ್ಚೋದು ಜ್ಞಾಪಿಸಿಕೋ. ಯಾವ ರೀತಿ ತಿಳಿ ಹೇಳಿದರೂ ಬರುವ ಹೆಣ್ಣಲ್ಲ ನೀನು. ಈಗ ನಿನ್ನ ಕೋಮಲ ಕೆನ್ನೆಯ ಮೇಲೆ ಬಲವಾದ ಮುದ್ರೆ ಹಾಕಿ ನಾಗರಾಜನೆಂಬ ನಾನು ಕುಡಿಸುವೆ ನನ್ನ ತಂದೆ. ದೂರ ನಿಲ್ಲ ರಾಕ್ಷಸ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಹಿಂದೆ 33 ರಾಕ್ಷಸರನ್ನ ಸಂಹರಿಸಿದ ಜಗನ್ಮಾತೆ ಶುಂಭ ನಿಶುಂಭರಂತೆ ಈ ಪಂಕ್ತಿಗಳನ್ನು ನನ್ನ ಗಲ್ಲಿನ ಮೇಲೆ ಮೂಡಿಸಲು ಬಂದದ್ದೇ ಆದ್ರೆ ನನ್ನ ಎಡಗಾಲಿನಲ್ಲಿರುವ ಚಪ್ಪಲಿಯಿಂದ ರಕ್ಷಣೆಗಳನ್ನು ಏನವೇ ಕನ್ನಡ ನಾಡಿನ ಹಿರಿಗರತಿಯೇ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನನ್ನೇ ಮದುವೆಯಾದಳು. ಅವಳವ ನಾಗರತೆ ಗಂಡನನ್ನು ಉಂಡು ಮುಲುಗಿಸಿ ಮಿಂಡನೊಡನೆ ಸರಸವಾಡಿ ಗಂಡ ಮನೆಗೆ ಬಂದಾಗ ಗರತಿ ಎಂದು ಹೇಳುವ ನೀನ್ಯಾವಳಲೆ ಮಾಗರತೆ. ಇಲ್ಲದ ನೆಪ ಹೇಳಿ ನಿನ್ನ ಗಂಡನನ್ನು ರುದ್ರೇಗೌಡನ ಮನೆಗೆ ಹೊತ್ತೊಯ್ದರೆಂದು ಈ ದಟ್ಟವಾದ ಕಾಡಡುವಿಗೆ ನಿನ್ನ ಮೈದುನನೊಡನೆ ಸರಸವಾಡಲು ನೀನ್ಯಾವಳಲೆ ಮಾಗರತೆ. ಎಲ್ಲೋ ಪಾಪಿ, ನನ್ನ ಮೈದುನರಿಗೆ ಈ ರೀತಿ ಮಾತಾಡಬೇಕಾದ್ರೆ ನೀನೆಷ್ಟು ಜನ ರಕ್ತಕ್ಕೆ ಹುಟ್ಟಿ ಬಂದಿದ್ದೀಯೋ? ಮುಗಿದಲೇ ನಿನ್ನ ಶೀಲದ ಕತೆ.
ಬೇಟೆಯನ್ನು ನಂತರ ನೋಡಿಕೊಂಡರು. ಅತ್ತಿಗೆ, ಯಾಕಮ್ಮ ಕಣ್ಣಲ್ಲಿ ನೀರು? ಇಂಥ ಕಾಡಡಿಗೆ ಬಂದು ನನ್ನನ್ನು ಹೋಗಿದ್ದಿಲ್ಲ, ಏನು ವಿಷಯ? ಯಾಕಮ್ಮ, ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದರು, ಮತ್ತೆ ನಿನ್ನ ಕಣ್ಣಲ್ಲಿ ನೀರೇ? ಹೇಳಪ್ಪ, ನಿನಗೆ ಬಂದಿರುವ ಆಪತ್ತೇನೆಂದು? ಯಾರಾದರೂ ನಿನ್ನನ್ನು ಹೊಡೆದರೆ, ಇಲ್ಲ ಯಾರಾದರೂ ನಿನ್ನನ್ನು ಬೈದರೆ, ಇಲ್ಲ ಯಾವ ಅವಲೇಖಿ ನನ್ನ ಮಗ ಏನಾದರೂ ನಿನ್ನ ಮೇಲೆ ಕೈ ಮಾಡಿದನೆ, ಈಗಲೇ ಆ ಚಾಂಡಾಲನ ಅವನ ಬಿಸಿ ರಕ್ತ ಕುಡಿದು ಬರ್ತೀನಿ. ಮೈದುನ, ನಿನಗೇನು ಅಂತ ಹೇಳಿ ಸೇರಿಸಿಕೊಂಡು ಹೇಳಮ್ಮ, ನಿನಗಾದ ನ್ಯಾಯದ ಕಥೆಯನ್ನು. ನನ್ನ ಮೊಡತನದ ಕೀರ್ತಿಗೆ ಅಪಮಾನ ಬಗೆಯುತ್ತಿರುವ ವ್ಯಕ್ತಿ ಅವನನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ಅವನ ಎಲುಬು ಮೋಸಗಳ ಮಾಲೆ ತಂದು ನಿನ್ನ ಕೊರಳಿಗೆ ಹಾಕಿ ಗರತಿ ಗಂಗವ್ವನ ಮೈದುನಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ಮಗನಿಗಲ್ಲ. ಹೇಳಪ್ಪ, ಸಾವಿರಕ್ಕೆ 20,000 ಲೆಕ್ಕ ಹೇಳಿ ಮೋಸದಿಂದ ಹೊಲವನ್ನು ಬರೆಸಿಕೊಂಡಿದ್ದ. ಮನೆ ಬಿಟ್ಟು ಹೊರಟು ಹೋಗಿರಿದಂತ ಎಂದು ಸುನೀತ ಹೊತ್ತುಕೊಂಡು ಹೋದ್ರಪ್ಪ. ಮಾಡಿದು ನೆಪ ಮಾಡಿ ನನ್ನ ಹೊಲ ಬರೆಸಿಕೊಂಡು ನನ್ನ ಎತ್ತುಗಳ ಜೊತೆ ಅನ್ನವನ್ನು ಹೊತ್ತೊಯ್ದರೆ ನಾನು ಜೀವನದ ಉಳಿಸಲ್ಲ. ನನ್ನ ಹೊಟ್ಟೆಯಲ್ಲಿ ತಗದಗಿಸಿ ಉರಿಯುತ್ತಿರುವ ಬೆಂಕಿಗೆ ಅವನೆಲ್ಲಿದ್ದರೂ ಅವನ ವೃತ್ತವನ್ನು ಚೆಂಡಾಡಿ ಅತ್ತಿಗೆ ಹೋಗಿ ಬರುತ್ತೇನೆ. ತಡೆ ಶಕ್ತಿ, ಅದು ಅದು ನನ್ನಿಂದ ಅನ್ನದನ್ನು ಬಿಡಿಸಿ ತರುವುದು ಸಾಧ್ಯವಿಲ್ಲವೆಂದು ನನ್ನ ಅಣ್ಣನನ್ನು ಚಾಂಡಾಲ ಎಲ್ಲಿ ಬಂದಿತ್ತು? ಎದುರು ಬಂದವರ ಎದೆಸಿ ಅಣ್ಣನನ್ನು ಬಿಡಿಸಿ ತರುವೆ. ಅದಕ್ಕೆ ಈ ಪರಸು ಒಂದೇ ಸವನ ಹಾಕಲು ಅಂತಿದೆಯಪ್ಪ. ನನ್ನ ಹೃದಯದಲ್ಲಿ ಪ್ರಜ್ವಲಿಸುವ ಬಾಳೆಯ ಗಿಳಿಯ ವೇಷದಲ್ಲಿ ಆ ದುರುಳರ ಬೈದು ಆ ಹುಂಡಗಳನ್ನು ಆ ಗೌಡರ ಬಾಗಿಲಿಗೆ ಅಣ್ಣನನ್ನು ಬೀಳಿಸಿದ್ದಾರೆ. ನಾನೊಬ್ಬ ಚಾರಣಿಯ ಮಗನೆಂದು ಈ ಜಗತ್ತು ಹಾಕಿ ನಗಲೆಂದು ಮತ್ತಿಗೆ ಹೋಗಿ ಬರ್ತೀನಿ. ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ನೀನು ಎಂದು ಅದೇ ಹುಲಿ ಕೈಗೆ ಸಿಕ್ಕು ಬಿಟ್ಟಿಯಲ್ಲ. ಹೇಳು, ಒಳ್ಳೆ ಮಾತಿನಿಂದ 20,000 ಹಣ ಕೊಟ್ಟು ಬಿಡುವೆಯೋ?
ಇಲ್ಲ, ಹೊಲ ಬರೆದುಕೊಟ್ಟಿದ್ದೇನೆಂದು ನಿಜ ಹೇಳ್ತೀಯೋ? ಗೌಡ, ಅವೆರಡಕ್ಕೂ ನಾನು ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಕತ್ತಿಗೆ ಲತ್ತಿ ಕಟ್ಟಿ ಚೋಟಿ ಏಟಿನಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ ಗೌಡ, ನೀ ಬೀಸುವ ಚಾಟಿ ಎಟ್ಟು ಒಂದೇ ಲಾಠಿ ಪ್ರಹಾರ ಮಾಡಿದರು ಈ ಶಿವ ಸತ್ಯಕ್ಕಾಗಿ ಸಾಯ್ತಾನೆ. ನಿನ್ನ ಅನ್ಯಾಯದ ಹೊಡೆತಕ್ಕೆಂದು ತೆರೆವಾಗಲಾರೆ. ಸತ್ಯ ಲೇ ಸತ್ಯ ಹರಿಚಂದ್ರನ ಮೊಮ್ಮಗನೇ, ಸತ್ಯ ಹರಿಚಂದ್ರನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಸತ್ಯ. ಧರ್ಮರಾಯನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಈಗ ಅನ್ಯಾಯವಾಗಿ ನಿಮ್ಮಂತ ಸೊಕ್ಕಿನ ಕುಂದಿಗಳ ರಕ್ತ ಹೀರುವ ಕಾಲ ಬಂದಿದೆ. ಆ ಕಾಲಕ್ಕೆ ತಕ್ಕಂತೆ ಕುಣಿಸಿದಾಗಲೇ ತಿಳಿಯುವುದು ನಿಮ್ಮಂತವರ ಬಣ್ಣ. ಶಿವ, ನಿನಗೆ ಕೊನೆಯನಾಗಿ ಹೇಳಿ ಸೈ ಹಾಕಿ ಹೊರಟು ಹೋಗು. ಅವರೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಹಿಸಿಕೋ ಈ ಗೌಡರ ಹೊಡೆತವನ್ನು. ಇಷ್ಟೇ ನಾನಿನ ಪೌರುಷ. ಹಾಗೆ ಎರೆ ಬಾಯಿ ಮಾಡಿಕೊಳ್ಳಿ. ತೋಳನ ಕೈಯಲ್ಲಿ ಸಿಕ್ಕ ಕುರಿಯಂತೆ ಅನ್ನರ ಯಂತ್ರದಿಂದ ಬೆಳೆದಿರುವ ನಿನ್ನಂತಹ ಕಪಿಯ ಹೊಡೆತಕ್ಕೆ ಈ ರೈತನ ಗಂಡನೆ. ರೈತನ ಗಂಡೆದೆಯ ನಿನ್ನಂತ ನೂರಾರು ಬಡ ಬಿಕಾರಿಗೆ ಅನ್ನ ಹಾಕಿ ಪುಣ್ಯದಾತ ನೆಲೆಸಿಕೊಂಡಿರುವ ಈ ರುದ್ರೇಗೌಡನಿಗೆ ಅನ್ಯರ ಗಂಜಲದಿಂದ ಬದುಕಬೇಕೆಂದು ತಗೊಳ್ಳುವ ಮಗನಿ. ನಿನ್ನನ್ನು ಸುಟ್ಟರು ನನ್ನ ಹೊಟ್ಟೆಯಲ್ಲಿ ಹತ್ತಿದ ಪ್ರಳಯಾಗ್ನಿ ಶಾಂತವಾಗದು ಮಗನೇ. ಲೇ ಗೌಡ, ಮೊಲಗಿರೋ ಸಿಂಹನ ಮುಟ್ಟೆಬ್ಸಿಲ್ಲ, ಕಟ್ಟೆಬ್ಸಿಲ್ಲ ಮಗನ. ಬಡದೆಬ್ಸಿದೀಯ, ಇನ್ನು ಮುಂದೆ ಬಾಯಲ್ಲ ಬಗೆದಾಕೋದೆ. ಲೇ ಗೌಡ, ನಿರಪರಾಧಿಯೊಬ್ಬನನ್ನ ಕಟ್ಟಿ ಹೊಡೆಯುವ ಕೆಲಸ ಸೀರೆ ಊಟ ಒಬ್ಬ ಹೆಂಗಸು ಕೂಡ ಮಾಡುತ್ತಾಳೆ. ನಿನ್ನಲ್ಲಿ ನಿಜವಾಗಲೂ ಗಂಡಸ್ತನವಿದ್ದರೆ ನನ್ನನ್ನು ಬಿಚ್ಚಿ ತೋರಿಸು ನಿನ್ನ ಸುಖತನ. ಈ ರೀತಿ ಹೇಳಿಯಂತೆ ಕಟ್ಟಿ ಹೊಡೆಯುವ ನೀನು ಒಬ್ಬ ಗಂಡಸಲ್ಲೇ, ನೀನೊಬ್ಬ ಪಕ್ಕಾ ಹೇಡಿ ಗಂಡಸು. ಸುತ್ತು 25 ಹೆಣ್ಣಿಗೆ ದನಿಯಿಸಿಕೊಂಡಿರುವ ಪುರುಷ ಶಿವಕ್ಕೆ ಹೇಡಿ ಗಂಡಸೆಂದು ಬೊಗಳುವಿಯ ಮಗನೇ. ಈಗ ನಿನ್ನ ಮಾತಿಗೆ ಒಪ್ಪದಿದ್ದರೆ ನಿನ್ನನ್ನು ದೊಡ್ಡ ಹಾಕುತ್ತೇವೆ. ಅದಕ್ಕಿಂತ ಪೂರ್ವದಲ್ಲಿಯೇ ನಿನ್ನ ಅಂತಿಮ ಯಾತ್ರೆ ನಡೆಯುವುದೆಂದು ನಿನ್ನ ಪದರಿನಲ್ಲಿ ಕಟ್ಟಿಟ್ಟುಕೊಳ್ಳು. ನನ್ನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾವ ಕನಸಿಗೂ ಇಲ್ಲವೆಂದು ನೀ ಪದರಿನಲ್ಲಿ ಗಂಟುತ್ತೇವ ಶಿವ. ಈ ಕೆರಳಿದ ಹುಲಿಗೆ ಎದುರಾಗಿ ನಿಲ್ಲಬೇಡ. ಈ ಹುಲಿಗೆ ಬಲೆ ಹಾಕುವೆನೆಂದು ಬರಕೊಟ್ಟರೆ ಸಿಂಧೂರ ಲಕ್ಷ್ಮಣ, ಮಹಾತ್ಮ ಗಾಂಧೀಜಿಯಂತಾಗುತ್ತದೆ ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದು ಈ ನಾಡಿನ ವೀರರ ಕೆಲಸ. ಹೇಡಿಯಂತೆ ಮೋಸ ಮಾಡಿಕೊಳ್ಳುವುದು ನಿಮ್ಮಂತ ಸಂಡರ ಕೆಲಸ.
ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಪ್ರಾಣಾರ್ಪಣೆ ಮಾಡಿದ್ದಕ್ಕಾಗಿ ಇಂದಿಗೂ ಅವರ ಹೆಸರು ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಕ್ಷರದಲ್ಲಿ. ಅದಲ್ಲದೆ ಮಹಾತ್ಮ ಗಾಂಧೀಜಿಯವರು ಅದೇ ಆಂಗ್ಲರ ಜೊತೆ ಹೋರಾಡಿ ಸ್ವತಂತ್ರ ಪಡೆಯದಿದ್ದರೆ ಇಂದಿಗೂ ನೀನು ಬ್ರಿಟಿಷರ ಗುಲಾಮನಾಗಿರ್ತಿದ್ದೆ. ಇಂದು ಸ್ವತಂತ್ರವಾಗಿ ಜೀವಿಸುವ ನೀನು ಅವರ ಹೆಸರಿಗೆ ಕಳಂಕ ತಂದು ಪರಕೀಯರ ರಕ್ತಕ್ಕೆ ಹುಟ್ಟಿದವನಂತೆ ಮಾತನಾಡಿದರೆ ಗೌಡ ನೀನೊಬ್ಬ ಹಾದರಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಕೇಕೆ ಹಾಕಿ ಹೇಳುತ್ತೇನೆ. ಮಾತಿನಲ್ಲಿ ಮರ್ಯಾದೆ ಇದ್ದು ಮಾತನಾಡಲಿ. ನನಗೆ ಮನ ಬಂದಂತೆ ಮಾತನಾಡುವ ಯಾವ ಮಗನೇ ಅಪ್ಪಣದನೇ ತೆಗೆದುಕೊಂಡು ಬಾ ಕೈದ ಕಬ್ಬಿಣವನ್ನು. ನಿನ್ನಂತೆ ಹೋರಾಡಿ ಕುಣಿಯುವ ವೀರ ಪುರುಷರಿಗೆ ಜನ್ಮ ನೀಡುವ ಈ ಚಕ್ರವರ್ತಿ ಹಾದರಕ್ಕೆ ಹುಟ್ಟಿದವನೆಂದು ಹೊಗಳುವ ಯಾವ ಮಗನೇ ಈಗಲೇ ಹೆಸರ ಲೇ ಗೌಡ, ಪವಿತ್ರರಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ನನ್ನ ಉರಿಯುತ್ತಿರುವ ಹೊಟ್ಟೆಗೆ ಬೆಂಕಿ ಹಾಕಿ ಆ ಮಗನ ಈ ರೀತಿ ನನ್ನನ್ನು ಕಟ್ಟಿ ಅವಮಾನ ಮಾಡುವುದಕ್ಕಿಂತ ನನ್ನನ್ನು ಬಿಚ್ಚಿ ಮಾತನಾಡು. ಆಮೇಲೆ ತೋರಿಸುವೆ ನಾನಾರಂಭುವನನ್ನ. ನಿನ್ನನ್ನು ಹಿಡತನದ್ದು ನಿನ್ನ ಸೂರತನದ ಮಾತನ್ನು ಕೇಳಲಕ್ಕಲ್ಲ, ನಿನ್ನ ಮೈ ಚರ್ಮ ಸುರಿದು ನನ್ನ ಚೇಡು ತೀರಿಸಿಕೊಳ್ಳಲು ತಂದಿರಿ. ಹೇಗೆ ತೋರಿದನೆ ಶಿವ್ಯ? ಸುಮ್ಮನೆ ಹೇಳಿದಂತೆ ಕೇಳಿ ಸೈ ಹಾಕಿ ಪ್ರಾಣ ಉಳಿಸಿಕೊ. ಇಲ್ಲ ಮೈ ತುಂಬ ಬರೆ ಏರಿಸಿಕೊಂಡು ಸತ್ತು ಹೋಗುವಿ ನನ್ನ ಕೈಯಲ್ಲಿ. ಲೇ ಗೌಡ, ಗರತಿಯ ಎದೆ ಹಾಲುಂಡು ಬೇಡ ಈ ಗಂಡಲೆ ಈ ನಿನ್ನ ಕಬ್ಬಿಣದ ತುಂಡಿಗೆ ನಡೆಯಲ್ಲ. ನಿನ್ನಂತ ಸೊಕ್ಕಿನ ಶ್ರೀಮಂತ ಸೂಳೆಯ ಮಕ್ಕಳಿಗಾಗಿಯೇ ನನ್ನ ತಾಯಿ ನನಗೆ ಗಂಡ ಸೂರಂತ ಜನ್ಮ ನೀಡಿದ್ದೆ. ನೀನೀಗ ಮೋಸ ಮಾಡಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸು. ಆದರೆ ನಿನ್ನ ಪ್ರಾಣಕ್ಕಾಗಿಯೇ ಪಣ ದೊಡ್ಡ ನನ್ನ ತಮ್ಮ ನಿನ್ನ ಪ್ರಾಣ ತೆಗೆಯದೇ ಬಿಡಲಾರ. ಬ್ರಹ್ಮನ ಹೆದರಿಕೆ ನನಗಿಲ್ಲವೆಂದಾಗ ನಿನ್ನ ತಮ್ಮ ನನ್ನ ಚಪ್ಪಲಿನ ಸಮಾನ. ಬಡವರ ರಕ್ತದಿಂದ ಉಪ್ಪಿ ನಿಂತಿರುವ ನಿನ್ನ ಹೊಟ್ಟೆಗೆ ಅದೇ ಚಪ್ಪಲಿಯಿಂದ ಎದು ಹಾಕಿ ಕೋಟ್ಯಾಂತರ ಹಣ ಗಳಿಸಿದ್ದ ಈ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಹಾಕಿ ಸುಡಲಿಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಕಣೋ ನನ್ನ ತಮ್ಮನೆಂಬ ಮದವೇರಿದ ಕೋಣ. ಆ ಮದವೇರಿದ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಮಾರಿ ಎಂಬ ಖಡ್ಗವನ್ನು. ಈಗ ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಈ ಕಾಯ್ದ ಕಬ್ಬಿನ. ತಾಳು ಮಗನೇ ಇದರ ವೇದನೆಯನ್ನು. ಈಗ ಹಂಗಾಯ್ತು, ಸರಿ ಹಾಕಿದ್ರೆ ಒಳ್ಳೇದು ಹಚ್ಚಿದಿಲ್ಲಪ್ಪ ನಿನಗೆ. ಬರೀ ಕೊಡ್ರಿ ಅವಾಗ ಅಮ್ಮ ಅಮ್ಮ ಎಲ್ಲಿದ್ದಾಳೆ ನಿನ್ನಮ್ಮ? ಎಲ್ಲಿದ್ದಾಳೆ ನಿನ್ನ ಮನವೇರಿದ ತಮ್ಮ? ಲೇಕಾಳ ಏನು ನೋಡಿ ಸರಿಯಾಗಿ ಹಿಡಿದು ನಿಲ್ಲಿಸುವ ಭೇಟಿಯನ್ನು.
ಕೈಯಲ್ಲಿ ಚಿತ್ರ ಹಿಂಸೆಗೊಳಗಾಗಿ ಸಾಯಿಬೇಡ. ಸರಿ ಹಾಕಿ ಹೊರಟು ಹೋಗು ಗೌಡ. ಹಾಗೆ ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ರಕ್ತ ಕೊಟ್ಟಿಲ್ಲಲೇ ಗೌಡ. ಕರ್ನಾಟಕಕ್ಕೇನೆ ವೀರ ಸಿಂಹ ಎನ್ನೆನಿಸಿಕೊಂಡಿರುವ ಸೂರ್ಯನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ನೀನೀಗ ಮೋಸ ಮಾಡಿ ನನ್ನನ್ನು ಕೊಲ್ಲಬಹುದು, ಆದರೆ ಸಿಕ್ಕಂತೆ ಕುಡಿ ಹಾಲು ಕುಡಿದು ಸ್ವಚ್ಛೇರಿ ಹುಟ್ಟಿ ನಿಂತ ನನ್ನ ತಮ್ಮ ನಿನ್ನ ರುಂಡವನ್ನು ಕಡಿದು ನಮ್ಮ ಹೊಲದೊಳಗಿರುವ ಬನ್ನಿ ಮಹಾಂಕಾರಿಯ ಕೊರಳಿಗೆ ಹಾಕಿ ನಿನ್ನ ಮೈ ಚರ್ಮವನ್ನು ಸುರಿದು ಗೌಡ ನಾ ಮೆಟ್ಟು ಮಾಡಿಸುತ್ತಾನೆ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚ ಸೂರ್ಯ ಮಗನೇ, ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರೆ ಅವನು ನನ್ನ ರುಂಡ ಕಡಿಯೋದು. ಹೇಗೆ ಹೇಳದನೆ ಹೋಗ್ಲೇ ಹೋಗು. ಓ ಮಗ ಬೇರಿನ ಕೋರವನ್ನು ದುರ್ಗಮ್ಮನಿಗೆ ಆರತೆ ಪಟ್ಟಂತೆ ಇವನ ಹೆಂಡತಿಯ ಮುಂದೆ ಅವನನ್ನು ಕಡೆದು ಹಾಕಿ ಗುಲಾಬಿ ಹೊತ್ತಿನಂತೆ ಹಿಟ್ಟಿ ನಿಂತಿರುವ ಇವರ ಹೆಂಡತಿಯನ್ನು ಹೊತ್ತು ನನ್ನ ಅರಮನೆಗೆ ಹಾಕುವ. ಅರಮನೆಗೆ ಹೇಗೆ ಬನ್ನಿ ಕರಿನಾಗರದಂತ ಪುಸು ಬಿಡುತ್ತಿರುವ ನರಾಧಮನ ಮುಂದೆ ತಂದು ಹಾಕಿ ಬಿಡುತ್ತಾನೆ. ಸಿಕ್ಕಂತೆ ಕುರಿ ಹಾಲು ಕುಡಿದು ಬಯಸಿದ ತಿರುಗಿದ ಆ ಕೋಣವನ್ನು ಸಿಕ್ಕಂತೆ ಸುಂದರಿಸಿ ಆ ಕೋಣದ ಹಕ್ಕಿಯನ್ನು ತಂದು ನಿಮ್ಮ ಮನ ತೃಪ್ತಿ ಪಡಿಸದಿದ್ದರೆ ನನಗೆ ಕೊಡ್ಲಿ ಹೋಗುತ್ತೇನೆ. ನಾಯಿ ತುತ್ತು ಕೂಳಿ ನಾಚಿಗಾಗಿ ಬಿತ್ತು ಇವನ ಮನೆ ಬಾಗಿಲ ಕಾಯ್ತಿಯಲ್ಲೇ ನಾಲಾಯ್ತು ಸೊಳೆ ಮಗನ. ನೀ ಹೇಸಿ ಕೆಲಸ ಮಾಡೋದಾದ್ರ ಮೊದಲು ನನ್ನ ಮುಗಿಸೋಗ್ಲೇ ಆ ದುಷ್ಟ ಕೆಲಸ ನನ್ನ ಕಣ್ಣಿಗೆ ಕಾಣಬಾರ್ದು. ಶಿವಣ್ಣ ಮೊದಲು ನಿನ್ನ ಕೈತಿ ಮುಗಿಸಿ ಬಿಟ್ರೆ ಕೈಯುವ ಹೆಂಗ ರಚಿಸ್ಬೇಕ ನಿನ್ನ ಕೌನಾಳ. ಕುಲಕರ್ಣಿ ಉಚ್ಚ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿ ಇಂಥ ಹೇಸಿಗೆ ತಿನ್ನು ಕೆಲಸ ಮಾಡ್ತೀಯಲ್ಲೇ ನಾಲಾಯ್ತು ನನ್ನ ಮಗನ. ನೀ ಹೇಸಿ ಕೆಲಸ ಮಾಡೋದಾದ್ರ ಚಂದುಳು ಚೆಲವಿನ ಮಗನ್ ತನ್ನ ಮಲಗಿಸ್ಲೇ ಈ ಗೌರವ ಜೊತೆ ಅಂದ್ರು ನೀನೊಬ್ಬ ಗಂಡಸಾಗಿ ಬಾಳ್ತೀನಿ. ಇಷ್ಟು ಹುಟ್ಟಿ ದೊಡ್ಡ ಮಗ ಆದ್ರು ಈ ಊರ ಯಾರ ಕಡೆನೂ ಈ ತಲಾಟಿ ಬೆರೋ ಮಾಡಿ ಮಾತಾಡ್ಸೋದವನ್ರಿ. ಅಪಮಾನ ಅಪಮಾನ ನೋಡ್ರ ಏನ್ ಮಾತಾಡ್ಸ್ಬಿಟ್ರಿ ಈ ಲುಚ್ಚ ನನ್ನ ಮಗನ ಕಡೆ ಅಂದ. ಮಾತಿಗೆ ಮಾತು ಬೇಕು ನಿಂತ್ರೆ ನಮ್ಮ ಕಾರ್ಯವೆಂದು ಕೈ ಬಿಡಲಾರ. ಸರಿಯಾಗಿ ಹಿಡಿದು ನಿಲ್ಲಿಸಲೇ ಈ ಭೇಟಿಯನ್ನು. ನನ್ನ ಮೇಲೆ ಕೆಟ್ಟ ಕಣ್ಣಿಟ್ಟ ಇವನ ಕಣ್ಣು ಎತ್ತು ಹಾಕಿ ಬಿಡೋಣ. ಮಾತಾಡ್ತಾನ್ರಿ ಮಗವ. ಅನ್ಯಾಯವಾಗಿ ನನ್ನನ್ನು ಕಟ್ಟಿ ಹಾಕಿದ್ದಲ್ಲ. ಚಿತ್ರ ಹಿಂಸೆ ಕೊಟ್ಟು ಒಂದು ಕಣ್ಣು ಕಿತ್ತೀನಿ ಆ ಮಗಳೇ. ನಾನು ನಿನ್ನನ್ನು ಜೀವದಿಂದ ಉಳಿಸಲಾರೆ. ನನ್ನ ಹೊಟ್ಟಿಗೆ ದಗಿಸಿ ಉರಿಯುತ್ತಿರುವ ಧೋವನಿಗೆ ನೀನೇ ಮೊದಲು ಬಲಿ. ಜೈ ಬಜರಂಗಬಲಿ. ಕೋಪ ಮಾಡಿದಲೇ ಶಕ್ತಿ ಲೇ ಬರೀ
ಕರಿಯೋ ಕರಿಯೋ ಹಿಡಿದು ಕಟ್ಟಿ ಹಾಕಲೇ ಬರಲು. ಈ ಕೆರಳಿದ ಕೇಸರಿಯನ್ನು ಕಟ್ಟಿ ಹಾಕಲಿಕ್ಕೆ ಗೌಡ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಆಳಿಗೂ ಸಾಧ್ಯವಿಲ್ಲ. ಅಷ್ಟೇ ಏಕೆ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಏನಾನೇ ಗೌಡನ ಎಂಜಲು ತಿಂದು ಕೊಂಪಿ ನಿಂತ ನಾಯಿಗಳೇ, ಹರಿಯದ ಹುರುಪಿನಲ್ಲಿ ಹಣದಾಸೆಗಾಗಿ ಗರತಿಯಾಗಿ ಬಾಳುವ ನಿಮ್ಮ ತಂಗಿಯರನ್ನು ಈ ಗೌಡನಿಗೆ ಕೆಳಗು ಹಾಸಿದಿರಲ್ಲ. ನೀವೆಂತ ಹೇಳಿ ನನ್ನ ಮಕ್ಕಳು ಒಟ್ಟಿಗೆ ನಮ್ಮ ತಾಯ್ನಾಡಿನ ಈಗ ಈಗ ಏನು ಅರಿಯದ ನನ್ನನ್ನು ಕಟ್ಟಿ ಮೈ ತುಂಬ ಪರಿಯತ್ತು ಕೊಟ್ಟು ಒಂದು ಕಣ್ಣು ಕೆತ್ತಿದಿರಲ್ಲ. ಅದನ್ನು ನೋಡಿ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮಿಬ್ಬರ ಎಡಗುಂಡಿಗೆಯನ್ನು ಕೇಳಿ ಬರುವ ಬಿಸಿ ರಕ್ತವನ್ನು ಗಟಗಟನೆ ಕುಡಿದು ನಿಮ್ಮಿಬ್ಬರ ರುಂಡವನ್ನು ಕತ್ತರಿಸಿ ಆ ನಿಮ್ಮಿಬ್ಬರ ರುಂಡಗಳನ್ನು ಈ ಗೌಡನ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಶಕ್ತಿನೇ ಅಲ್ಲ ಅಂತ ಕೈಗೆ ಹಾಕಿದಗಲಿ ಈ ಸಮಾಜ. ಜೈ ಬಜರಂಗಬಲಿ. ಕಾಲ ಸಕಕೋಚ ಕಾಲ ಕಾಲ ಮಸಕೋಚ ಕಾಲ ಚಿತ್ರ ಮೇಲೆ ಉರುಳಿದೆ. ಇಂದು ನೀ ಹಾಕಿದ ಸೇಡಿನ ಸಜ್ಜ ಇಂದು ನಿನ್ನ ಮನೆಯಲ್ಲಿ ನಡೆಯುವುದು ಮರಣದ ಗೌಡ, ಇನ್ನು ಅಣ್ಣ ಇನ್ನು ತನ್ನಗಾಗಿಲ್ಲ ನನ್ನ ಮನ. ಹೌದಣ್ಣ, ಕುರಿ ಹಾಲು ಕುಡಿದು ಮಠ ಕುರುವ ನಡೆಸಿಕೊಂಡಿರುವ ಈ ಶಕ್ತಿ ಸತ್ತಿಗೆ ನಿಂತಿದೆ. ಮದದೆ ಮದ್ದದೆಯಾಗಿರುವ ಈ ಗಂಡು ಹುಲಿ ಇನ್ನು ಯಾರ ರಕ್ತ ಕುಡಿತಾರನ್ನೋದು ಇನ್ನು ತಿಳಿದಲ್ಲ ಗೌಡನಿಗೆ. ಏನಲೇ ಮಗನೇ ಗೌಡ, ಬೆಳೆಗಾಲದ ಸ್ಪರ್ಧೆಯ ಸೇಡಿಗಾಡಿ ನನ್ನ ಗೂಡಿಗೆನೆ ಬೆಂಕಿ, 1000 ಹಣ ಕೊಟ್ಟಂತೆ ಮಾಡಿ ಇಡೀ ನಮ್ಮ ಆಸ್ತಿಗೆ ಕೈ ಹಾಕಿ ಪಂಚಾಯತ ಪ್ರಮುಖರನ್ನೇ ಹೆದರಿಸಿ ಈ ಇಡೀ ಊರಿನ ಹಣ ಎಲ್ಲ ಎತ್ತಿ ಹಾಕಿದೆ. ಆ ನಿನ್ನ ಪಾಪದ ಹಣದಲ್ಲಿ ಈ ಮಹಡಿ ಮೇಲೆ ಮಹಡಿ ಕಟ್ಟಿಸಿಕೊಂಡು ಈಗ ಏನು ತಿಳಿದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಮೈ ತುಂಬ ಬರಿಯೇಟು ಕೊಟ್ಟು ಒಂದು ಕಣ್ಣು ಕಿತ್ತಿದೆಯಲ್ಲ ಮಗಳು, ರಕ್ತದ ಸೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಡಿದೇಳುತ್ತಿದೆ. ಸೇಡಿನ ಪ್ರಳಯ ಆಗಿದೆ ಗೌಡ, ಹೋಗಿತ್ತಲೇ ನಿನ್ನ
ಶಕ್ತಿ ಬೇಡಪ್ಪ. ಇಲ್ಲ ಅತ್ತಿಗೆ, ಇವನ ಪ್ರಾಣ ತೆಗೆದು ರಕ್ತ ಕುಡಿದಾಗಲೇ ನನಗೆ ಮುಕ್ತಿ. ಯಾವ ರೀತಿ ಓಡಾಡಿಸಿ ಕಡಿದು ಹಾಕಲಿ ಈ ಭೇಟಿಯಲ್ಲಿ. ನನ್ನ ಗೂಡಿಗೆ ಬೆಂಕಿ ಇಟ್ಟ ಇವನ ತಲೆ ಕಡಿದು ಹಾಕಲೇ ಇಲ್ಲ, ನನ್ನ ಅಣ್ಣನ ಕಣ್ಣು ಕಿತ್ತಿದ ಇವನ ಕೆಟ್ಟ ಕೈಗಳನ್ನು ಕತ್ತರಿಸಿ ಹಾಕಲೇ ಇಲ್ಲ, ರೈತರ ಕಣ್ಣಲ್ಲಿ ರಕ್ತ ರಕ್ತ ಕಣ್ಣೀರು ಹರಿಸಿದ ಇವನ ಕಣ್ಣುಗಳನ್ನು ಕೀಳಲಿ. ಬಡವರ ರಕ್ತ ಕುಡಿದು ಕೊಬ್ಬಿ ನಿಂತಿರುವ ಈ ದೇಹ ಮಾಡಲಿ. ನಿಲ್ಲು ಶಕ್ತಿ, ಇದೊಂದು ಸಲಾವಣಿಗೆ ಜೀವದಾನ ಕೊಟ್ಟು ಮನುಷ್ಯನಾದರೆ ತಿಳಿದುಕೊಂಡು ಬಾಳಿ. ಅವನನ್ನು ಕೊಲೆ ಮಾಡಿದರೆ ನಿನಗೆ ನನ್ನ ನಾನೇ ಆಗಿದೆ. ಎಂತ ಗಾತ ಮಾಡಿಬಿಟ್ಟೆ ಅಣ್ಣ, ಎಂತ ಗಾತ ಮಾಡಿಬಿಟ್ಟೆ. ನಿನ್ನ ಕಣ್ಣು ಕಿತ್ತಿಸಿದ ನಾನಿದ್ದರೂ ನಿನ್ನ ತಮ್ಮನಾಗಿ ಹುಟ್ಟಿ ಬಂದು ನಾನು ಸಾರ್ಥಕವಾಗಲಿಲ್ಲ. ಅಣ್ಣ, ನನ್ನ ತಮ್ಮ ಗಂಡನೆಯ ಪುಂಡನೆಂದು ಹೇಳಿದ ನೀನು ನಿನ್ನ ಮಾತಿಗೆ ಸಂಡರಾಗಿ ಬಿಟ್ಟೆ ಅಣ್ಣ. ಶಕ್ತಿ, ದಯವಿಟ್ಟು ಬೇಡಪ್ಪ ನಿನಗೆ ಹಠ. ನಿಮ್ಮಣ್ಣ ಹೇಳಿದ ಮಾತನ್ನ ಕೇಳು, ನಡೆಯಪ್ಪ ಹೋಗೋಣ. ಈ ಚಾಂಡವನ ಎದೆಗುಂಡಿಗೆ ಸೀಳಿ ಇವನ ಬಿಸಿ ರಕ್ತ ಕುಡಿದು ಅವನ ರುಂಡವನ್ನು ಚೆಂಡಾಡದೆ ನಾನು ಮನೆಗೆ ಬರಲಾರೆ. ಇರ್ಲಿ ಬಾ ಶಕ್ತಿ, ಹಿರಿಯರ ಮಾತನ್ನೆಂದಿಗೂ ಮೀರಿ ನಡೆಯಬಾರದು. ನನಗೇಕೋ ಧೈರ್ಯವೇ ಸಾಲದಂತಾಗಿದೆ. ಮೊದಲು ನಿಮ್ಮಣ್ಣನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಾವೆಂದು ನಿಮ್ಮ ಮಾತು ಮೀರಿದ್ದೇವೆ. ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಅಣ್ಣ, ನಗಲಾರದೆ ಬಳಲಾಡಿದೆ ಜೀವ, ಬರಿ ಮಾತುಲಿ ಹೇಳಲಾರದೆ ಬಳಲಾಡಿದೆ ದಿನಕ್ಕೊಂದು ಕಣ್ಣ ಕ್ಷಣಕ್ಕೊಂದು ನೀನು ಮೋಸ ನನ್ನ ಕೊಲೆ, ನನ್ನ ಬಲಗೈಯಾಗಿರುವ ಕರಿಯ ಮರಿಯನ್ನ ಕೊಲೆ. ಶಕ್ತಿ, ಇಂದು ನಿನ್ನೆದೆಯ ಮೇಲೆ ಕಾಲಿಟ್ಟು ಮೆರೆದು ಹೋದಿರಲಿ. ಈಗ ನಿನ್ನ ತಾಯಿಯ ಗರ್ಭದಲ್ಲಿ ಅಡಿದುಕೊಂಡ ನಿನ್ನನ್ನು ಹೊರಗೆಳೆದು ಒತ್ತು ಲಾಕಾಪಿಗೆ ಹಾಕಿಸಿ ಮೈ ತುಂಬಾ ಬಾಸುಂಡೆ ಬಾರಿಸಿ ನಿನ್ನೆ ಮುನಿಯನ್ನು ನಿನ್ನೆದುರಿಗೆ ಜೈಲಿನಲ್ಲಿ ಸೀರೆಗಳಿಸಿ ನನ್ನ ಹೆಸರು ರುದ್ರಿ ಗೌಡನೇ ಅಲ್ಲ.
ಸರಿ ತಪ್ಪು ನೀನೀಗ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾದರೆ ನಿನ್ನ ಈಗಲೇ ಶೂಟ್ ಮಾಡಿಬಿಡುತ್ತೇನೆ. ಅದಕ್ಕೆ ಪೊಲೀಸರು ನಮ್ಮನ್ನು ಹಿಡಿಯಲು ಈ ಕಡೆ ಬಂದರಂತೆ ಕಾಣಿಸುತ್ತದೆ. ನೀನು ಇಲ್ಲಿಂದ ಮರೆಯಾಗಿ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದೆ. ಇಲ್ಲ ಶಕ್ತಿ, ನಿನ್ನನ್ನು ಬಿಟ್ಟು ನಾವೆಲ್ಲಿಗೂ ಹೋಗೋದಿಲ್ಲವಪ್ಪ, ನಾವೆಲ್ಲಿಗೂ ಹೋಗೋದಿಲ್ಲ. ನೀನಿಲ್ಲದೆ ನಾವೆಂದು ಬಾಳೋದು? ಹಾಗೆ ಹಠ ಹಿಡಿಯುವ ಸಮಯ ಇದಲ್ಲ ಅತ್ತಿಗೆ. ನಾನು ಜೈಲಿಗೆ ಹೋಗುವುದಂತೂ ಖಚಿತ. ಆದರೆ ಹೋದ ಮರುಕ್ಷಣದಲ್ಲಿಯೇ ಮರಳಿ ಬಿಡುಗಡೆಯಾಗಿ ಬರ್ತೀನಿ. ಅತ್ತಿಗೆ, ನೀವೇನು ಚಿಂತಿಸಬೇಕು. ಆದರೆ ನೀವಿಲ್ಲಿದ್ದರೆ ನನ್ನ ಜೊತೆ ನೀವು ಕಾರಾಗೃಹ ಕೊಡಬೇಕಾಗುತ್ತದೆ. ಆ ಪಾಪಿಗಳ ಕೈಯಲ್ಲಿ ಸಾಯುವುದಕ್ಕೆ ನಾವು ಕೂಡ ಸಿದ್ಧವಾಗಿದ್ದೇವೆ. ಆದ್ರೆ ನಿನ್ನನ್ನು ಮಾತ್ರ ಬಿಟ್ಟು ಹೋಗೋದಿಲ್ವಪ್ಪ. ಅತ್ತಿಗೆ, ಈ ನಿನ್ನ ಮೈದುನ ಜೈಲಿಗೆ ಹೋಗುತ್ತಾನೆಂದು ದುಃಖಿಸಿ ಕಂಬನಿ ಮಿಡಿಕದಿರಬ. ನಾನಿಲ್ಲದ ಸಮಯ ನೋಡಿ ಯಾವನಾದರೂ ನನ್ನ ಮಗ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದರೆ ಆವತ್ತೇ ಅವನಿಗೆ ಹಣ ಮಣ್ಣಾಗ ಅಲ್ಲ. ನಾನು ಆಸ್ಪತ್ರೆಗೆ ಬಂದಿದ್ದೆ. ಬೇಡಪ್ಪ, ಇನ್ನೂ ಊರು ಬಂದಂತಿಲ್ಲ. ಎಲ್ಲರೂ ಎಲ್ಲಿಯಾದ್ರೂ ತಪ್ಪಿಸ್ಕೊಳ್ಳೋಣ ಬಾರಪ್ಪ. ಒಲೆ ಮಾಡಿ ಹೇಳಿ ಅಂತ ತಪ್ಪಿಸಿಕೊಳ್ಳುವುದು ಈ ಗಂಡಸಿನ ಲಕ್ಷಣವಲ್ಲ. ಇನ್ನು ಇಂಥ ನೂರಾರು ಕೊಂಡಿಗಳ ಕೊಯ್ತೇನೆ. ಸ್ವತಃ ನಾನೇ ಸೆರೆಮನೆಗೆ ಹೋಗ್ತೀನಿ. ಸತ್ಯ ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದನ್ನು ಎತ್ತಿ ತೋರಿಸುವುದು ಮೊದಲು ನನ್ನ ಕಡೆ. ಅದಕ್ಕೆ ಪೊಲೀಸರು ಈ ಕಡೆ ಬಂದರೆಂದು ಕಾಣಿಸ್ತದೆ. ನೀನು ಇಲ್ಲಿಂದ ಬೇಗನೆ ಹೋಗಿ ಬಿಡಮ್ಮ. ಅತ್ತಿಗೆ ಹೋಗಿ ಬಿಡಮ್ಮ, ಪೊಲೀಸರು ಈ ಕಡೆ ಬಂದರು. ಅತ್ತಿಗೆ ಒಂದು ಮಾತತ್ತಿಗೆ. ಏನಪ್ಪ? ಯಮುನಾಳನ್ನು ಸರಿಯಾಗಿ ನೋಡ್ಕೋ. ನೀವು ಹೋಗದಿದ್ದರೆ ನಿನಗೆ ನನ್ನ ಹೊಣೆಯಾಗಿದೆ. ಇನ್ಸ್ಪೆಕ್ಟರ್, ಮೋಸ ಮಾಡಿದಿ. ಮೋಸ ಮಾಡುವುದಷ್ಟೇ ಏಕೆ, ಹೇಡಿಯಂತೆ ತಪ್ಪಿಸಿಕೊಂಡು ಓಡಿ ಬರುವ ನಿನ್ನ ರಕ್ತ ಭೂಮಿಗೆ ಹರಿಸಿ ನಿನ್ನನ್ನು ಅರೆಸ್ಟ್ ಮಾಡಿ 1 ಲಕ್ಷ ಮಾಡಲಿಕ್ಕೆ ಬಂದಿದ್ದೇನೆ. ಯಾರನ್ನೋದಿತ್ತಿಲ್ಲ ಇನ್ಸ್ಪೆಕ್ಟರ್. ಕೊಲೆ ಮಾಡಿ ಹೇಡಿಯಂತೆ ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ನಾನೇನು ನಿನ್ನಂತೆ ಹೇಳಿ ಅಲ್ಲ. ಈ ಸಮಾಜಕ್ಕೆ ಅನ್ಯಾಯ ಬಗೆದ ಇನ್ನು ಇಂಥ ನೂರಾರು ಕೊಲೆಗಳು ಕತ್ತು ಕೊಯ್ತೀನಿ. ಸ್ವತಃ ನಾನೇ ಸೆರೆಮನೆಗೆ ಹೋಗ್ತೀನಿ. ಆದರೆ ಲಂಚದಿಂದ ಕೆಚ್ಚರ ಹಾಗೆ ಈ ಶಕ್ತಿಗೆ ಅಲ್ಲದ ಅಪಶಬ್ದ ಮಾತಾಡಿದರೆ ನ್ಯಾಯ ದೇವತೆ ಅಂತಿರುವ ಈ ನಿನ್ನ ಪಾಟಿ ಬಟ್ಟೆ ಕಳಿಸಿ ಮೈ ಚರ್ಮ ಸುಳ್ಳ ಬೆಟ್ಟ ಮಾತನಾಡು. ನೀನೊಬ್ಬ ಕಾನೂನು ಕಾಪಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನನಗದನ್ನು ಮಾತಾಡುತ್ತೀಯ? ಬದ್ಮಾಡ್ತೀನಿ. ಬಿಸಿ ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ ಇವನನ್ನು. ಆಡುವಾಗಲೇ ರುದ್ರೇಗೌಡರ ಮನೆ ಪ್ರವೇಶಿಸಿ ಕರಿಯಾಮರಿಯಾರನ್ನು ಕೊಲೆಗೈದು ನನಗೆ ಸೊಕ್ಕಿನಿಂದ ಮಾತಾಡ್ತೀಯಾ? ನಿನ್ನಂತ ಡಬಾಯತರಿಗೆ ಇದೇ ಪೊಲೀಸ್ ಬೆಲ್ಟ್. ಇನ್ಸ್ಪೆಕ್ಟರ್, ಲಂಚಕ್ಕಾಗಿ ಕೈಗೊಟ್ಟುವ ಈ ನಿನ್ನ ಹೊಡೆತ ನನಗೆ ದೃಢ ಸಮಾನ.
ನೀನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದೆ. ಮೊದಲಿನಿಂದ ನ್ಯಾಯ ಅನ್ಯಾಯ ವಿಚಾರಿಸ ಅಂದು ಏನು ಅರಿಯದ ನನ್ನನ್ನು ಕೊಂಬಚ್ಚ ಕೊಟ್ಟಿ ಮೈ ತುಂಬ ಬರಿಯೇಟು ಹಾಕಿ ಚಿತ್ರ ಹಿಂಸೆ ಕೊಟ್ಟು ಒಂದು ಕಣ್ಣು ಕಿತ್ತಿದನಲ್ಲ. ಆಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಪೊಲೀಸ್ ನಿನ್ನ ಪೊಲೀಸ್ ಸ್ಟೇಷನ್ ಎದುರಿಗೆ ಗಂಡುಳ್ಳ ಗರ್ತಿಯಾದವಳನ್ನು ಸೀಲಗೆಡಿಸಿ ಅವಳನ್ನು ಕೊಲೆಗೈದು ಗೌಡ. ಆಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಪೊಲೀಸ್ ಹಣ ಆಸೆ ತೋರಿಸಿ ಬರ ಹೆಣ್ಣಿದ್ದರನ್ನು ರಂಗತನ ಮಾಡಿ ಅವರಿಗೆ ನಾನೇ ಗಂಡನೆಂದು ನಿನ್ನೊಂದಿಗೆ ಸ್ನೇಹ ಕಟ್ಟಿ ಮೆರೆಯುತ್ತಿರುವ ನೀಚ ಗೌಡ. ಆಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಪೊಲೀಸ್ ಅದನ್ನೆಲ್ಲ ನಿನ್ನ ಕೋದ ಕೆಳಗ ಹಾಕಿತ್ತು. ಈ ಗೌಡ ಕೊಟ್ಟ ಲಂಚದ ಆಸೆಗೆ ನೀ ತೊಟ್ಟ ಈ ಪವಿತ್ರ ತಾಯಿಯನ್ನು ಲಂಚಕ್ಕೆ ಕೈ ಒಡ್ಡಿಸಿದೆಯಲ್ಲ, ನೀನೆಂತ ಬಂದ ಸೂಳೆ. ಇನ್ಸ್ಪೆಕ್ಟರ್, ಇದೆಂತ ನಿಮಗೆ ಅವಮಾನ. ಏನು ಯಾವುದಕ್ಕೂ ನಡೆಯರಿ. ಗೌಡ, ಈ ಶಕ್ತಿ ಜಾರಿಗೆ ಹೋಗುತ್ತಾಳೆಂದು ತಿಳಿದು ನೀನೇನಾದರೂ ನನ್ನ ಮನೆತನದ ಮೇಲೆ ನಿನ್ನ ಚಟ್ಟ ಕಣ್ಣು ಹಾಕಿದರೆ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತರು. ಜೈಲಿನಿಂದ ಬಿಡುಗಡೆ ಆಗಿ ಬಂದು ಆ ನಿನ್ನ ತಾಯಿಯ ಗರ್ಭವನ್ನೇ ಹರಿದು ಹೋಗಿ ನಿನ್ನನ್ನು ಹಿಡಿದು ತಂದು ನಿನ್ನ ಎದೆ ಗುಂಡಿಗೆಯನ್ನು ಸೇರಿ ನಿನ್ನ ರುಂಡವನ್ನು ಚಂಡಾಡಿ ಚಂಡಾಡಿ ಈ ನಮ್ಮ ಊರ ಅಗಸಿಯ ಬಾಗಲಿಗೆ ಕಟ್ಟಾಗಿದ್ದಾರೆ. ಗೌಡ, ನಮ್ಮವ್ವ ಗಂಡಿಗೆ ಹರ ಅಂತ ಗೌಡ ಮಗನ ಮಿಂಡಿಗೆ ಹರ ಮಗನ ಮತ್ತೆ ಇವನಿಗೆ ಮಾತ್ರ ಜೀವಾವಧಿ ಶಿಕ್ಷೆ ಆಗುವಂತೆ ಮಾಡಿ, ಇವನಿಗೆ ಜೀವಾವಧಿ ಶಿಕ್ಷೆ ಆಗುವಂತೆ ಮಾಡಿ ನಿಮ್ಮನ್ನ ಅರ್ಧಾಸ್ತಿ ನಿಮ್ಮ ಹೆಸರಿಗೆ ಬರೆಯುತ್ತೀನಿ. ಓಕೆ, ನಾನೇನು ಬರುತ್ತೇನೆ. ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿಯೋ ಈ ಗೌಡ ಎಂಥವನೆಂಬುದನ್ನು. ನನ್ನ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರುವುದರ ನನ್ನ ಸೇಡಿನ ಭಾರ ಹೆಂಡತಿ ಎತ್ತಿಗೆಯರ ಮೇಲೆ ಓ ಕಿರಿಮಂದಿನಿಂದ ಅವರಿಬ್ಬ ಅಣ್ಣ ಹೆಂಡತಿಯನ್ನು ಅಗಲಿಸಿ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ಪುಡೋರಿ ಗೌಡ ನೆಲೆಸಿಕೊಳ್ಳಲಿದ್ದೆ. ನನ್ನ ಹೆಸರು ರುದ್ರೆ ಗೌಡರೇ ಅಲ್ಲ. ಗಡಬಡಿಸಿ ನಾಯ
ಹುಡುಗಿ ಮಸ್ತ್ ಐತಿ ನಿನ್ನ ಗಡ್ಗೆ ಗಡಿಯಾದ ಮಸ್ತ್ ಕಟ್ಟೆ ಏನ್ ಹೊಕ್ಕತಿ ಎಮ್ಮಿ ಹೋಗಿತ್ತು ಎದ್ರಾಗ ಹೊಕ್ಕತ್ತೆ ಕಣ್ಣು ಮಾಡ್ದಾಗ ಹೋಗ್ಯತ ಯಾರಿನ ಮಂಜಾಳಾಗ್ಲಿ ಹಂಗಾರ ಹೇಳ ಹಂಗ ಹೊಕ್ಕತಿ ಅಂದ್ರ ನಾವೆಲ್ಲೇ ಮತ್ತ ಬ್ಯಾರೆ ಎದ್ರಾಗರ ಏನ್ ಹೊಕ್ಕತಿ ಅಂತ ಎಷ್ಟು ಗಾಬರಿ ಆಗಿದ್ದೆ ಅವ್ರಿಗೆ ಏನಿಲ್ಲ ಎಮ್ಮಿ ಕಾಯದ್ ಬಿಟ್ಟು ಹೂ ಬರದ್ ಬಿಟ್ಟು ಎಮ್ಮಿ ಕಾಯಕ್ ಬಂದಿಯಲ್ಲ ಅಂದೆ ಮತ್ತೇನ್ ಮಾಡಿದ್ನಿ ನಮ್ಮಪ್ಪ ಯಾರ್ಯಾರಿಗೆ ಸಾಲ ಕೊಟ್ಟಿರ್ತಾನಲ್ಲ ಆ ಬಡ್ಡಿ ಸಲುವಾಗಿ ಹೋಗ್ ಒಂದೊಂದು ಎಮ್ಮಿ ಕೊಟ್ಕೊಂಡ ಬರ್ತಾನ ಅದನ್ನ ಕಾಯದ ನಂದು ಒಂದ್ ಕೆಲ್ಸ ಆಗ್ಬಿಟ್ಟೆ ಅಲ್ಲ ಜನಿ ಹೂ ಮಾರ ಹುಡುಗಿ ಹೂ ತರ್ತಾಳಂತ ಬರಾಜಿಲೆ ಬಂದ್ರೆ ನೀ ಹೂ ಕೊಡೋದ್ ಬಿಟ್ಟು ಲಬ್ಬ ಹೊಯ್ಕೊಂತ ನಿಂತಿಯಲ್ಲ ಮತ್ತೇನ್ ನಾವೇನ್ ನಿಮ್ಗಂಗ ಸಾವುಕಾರ ಹರಾಮ್ ಬಿಡ್ ತಿಂತೀವಿ ಅಂತ ತಿಳ್ಕೊಂಡೇನ ನಾನ ಸಂಕಟ ನಿನಗ ಸಂಕಟ ನನಗ ಅರ್ಥ ಆಕ್ಕತಿ ನಿನ್ನ ಸಂಕಟನ ಬಗೆಹರಿಸಿ ಕೊಡ್ತೇನೆ ಅಂದ್ರ ಯಾವ ದೊಡ್ಡ ಮಾತಂತೇನೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಲ್ಲಿ ನೋಡೋಣ ಸಿದ್ದಣ್ಣ ತಾಳಿ ಕೊಟ್ಟಿ ಅವ್ರಿಗೆ ಹೇಳಿ ನಿಮ್ಮ ಎಮ್ಮಿ ಬಿಡಿಸ್ಕೊಂಡು ಕೊಡ್ತೇನೆ ಸಿದ್ದಣ್ಣ ತಾಳಿ ಕೊಟ್ಟಿ ಬರ್ಬೇಕಂದ್ರೆ ಖರ್ಚು ಬಾಳ ಆಗ್ತಿತ್ತು ಏನು ಹಾಗ ಹುಚ್ಚಿ ಇನ್ನು ದೂರ ಬಿಟ್ಟಿ ಅವ ಒಬ್ಬರಿಗೆ ಇಬ್ಬರಿಗೆ ಮಾಡೋದು ಸಹಾಯ ಎಲ್ಲಾರಿಗೆ ಮಾಡ್ತಾನವ ಹಂಗಾರ ಒಂದ ಉಳಿತಲ್ಲ ಮತ್ತ ನೋಡ್ ಚೆನ್ನಿ ಒಂದು ಗಂಡಿಗೆ ಹೆಣ್ಣು ಜೋಡ್ ಆದಾಗನ ಸಂಸಾರ ಚಲೋ ನಡೆದೈತಿ ಹಂಗ ಒಂದು ಗಂಡಿಗೆ ಒಂದು ಹೆಣ್ಣು ಜೋಡಾದಾಗ ನೀನ್ ಎಮ್ಮಿ ಕೊಂಡಾದಾಗ ಎಷ್ಟು ಸಂಪು ನಿದ್ದಿ ಹೊಡ್ಯಾಕತ್ತೈತ್ ನೋಡ ಹೌದೇನು ನನ್ನ ಬಂಡ ಜಗ ಭಂಡ ನೀನ್ ಒಪ್ಪಿದರೆ ಹಾಕುವೆ ನಿನ್ನ ಕೊರಳಿ ನೀನ್ ಒಪ್ಪಿದರೆ ಹಾಕುವೆ ನಿನ್ನ ಜಡೆಗೆ ಹೂವಿನ ಹಾರ ಹೌದೇನು ನನ್ನ ಹಮ್ಮೀರ ನೀನ್ ಒಪ್ಪಿ ಕೈ ಹಿಡಿದರೆ ಬೆಳೆಯುವುದು ನಮ್ಮಿಬ್ಬರದ ಪ್ರೇಮದ ಸಮ್ಮಿಲನ ಯಾವಾಗ ಮತ್ತೆ ನಮ್ಮೂರ ಜಾತ್ರೆಯಾಗ ಅನಿತಾನಿನ ಕಂಡಾಗ ಸುಂದರಿನ ಕಂಡಾಗ ಮನದಾಗ
ಕಳಿಸಿದ್ರೆ ಈ ಕತ್ತಿ ನನ್ನ ಮಗನ್ ಕೂಡ ಹಾರಾಡಿ ಕುಣಿಯಾಕತ್ತೆ ಏನ್ ಮಾಡ್ಕೊಲೇಯವ್ವ ನೀನು ಸಲುವಾಗಿ ಅಂತಾನಿ ನೀನ್ ಊರ್ಲ್ ಹಾಕೋದಷ್ಟೇ ಉಳಿತ್ವಾ ಏನ ಕಡ್ಲಿ ಗಿಡಕ್ ಹೋಗಿ ಊರ್ಲ್ ಹಾಕೋಲೆ ಏನು ಕೋತಂಬರಿ ಗಿಡಕ್ಕ ಊರ್ಲ್ ಹಾಕೋಲೆ ಬ್ಯಾಡ ಮಾವ ನಾನು ಕರ್ಕೊಂಡು ಹೋಗ್ತಿದ್ದಾರೆ ಪಪ್ಪಾಯಿ ಗಿಡಕ್ ಹೋಗಿ ಊರ್ಲ್ ಹಾಕೋಲೆ ಇಲ್ಲಿ ನಿಂತು ಹೋಗ್ಕೊಲೆ ನಿನ್ ಮುಂದೆ ಲಾಭ ಲಾಭ ಅಂತಾನೆ ಯಾಕೆ ಹೊಯ್ಕೊಳಕತ್ತೀವಿ ಯಪ್ಪ ನಾ ಹಾಡಿ ಕುಣಿಯಾಕತ್ತಿಲ್ಲ ಮತ್ತೇನ್ವಾ ತೆಕ್ಕಿ ಬರ್ಕೊಂತ ಅಳ್ಕೊಂತ ನಿಂತಿದ್ದೀನಿ ಬೇ ಕಟ್ಟ ಸುಖ ಮಾತಾಡತ್ತಿದ್ವಿ ಏನಾತ್ವಾ ನಿನ್ ಎಮ್ಮಿಗೆ ಅಲ್ಲ ಆ ಎಮ್ಮೆ ಸನೇಕ ಯಾಕೆ ತಗೊಂಡು ಹೋಯ್ದ್ವ ನಿನ್ನವನ ಏನ್ ಮಾಡ್ಬೇಕಯ್ಯಪ್ಪ ನಾ ಎಮ್ಮಿ ತಗೊಂಡ್ ಹೊಂಟ್ರೆ ಸಾಕು ಅವನು ಕ್ವಾಣ ತಗೊಂಡು ಬಂದು ನಿನ್ ತಗೊಂಡ್ಬಿಡ್ತಾನ ನಮ್ಮ ಎದುರುಗ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡಲೇ ನನ್ನ ಪ್ರೀತಿ ರೀ ತಲಾಟಿಯವರ ನಿಮ್ ಎಮ್ಮೆ ಚಲ ಅದಕ್ಕ ನಸೀಬನ್ನಿತ್ತ ನಸೀಬಂದ ನಮ್ ಪಾನನ ಬೆನ್ನತ್ತಿ ನಮ್ಮೂರ್ ಕೊಂಡ ಮಾಡಕ್ ಹೋಗ್ಬಿಟ್ಟತ್ರಿ ತಲಾಟಿಯವರ ಏಪ್ಪ ಡಾಕ್ಟ್ರ ನಿನ್ ಪಾನ ನಮ್ಮ ಎಮ್ಮೆ ಸಲಕ್ಕೆ ಯಾಕೆ ತರಾಕ್ ಹೋಯ್ದಿಲೆ ಆ ಕಲ್ಮೇಶ್ವರ ಗುಡಿ ಕಡೆ ಹೊಡ್ಕೊಂಡು ಹೋಗಕ್ ದಾಡಿಲಿ ಮಗನ ನಿನಗ ನನ್ನ ಯಾಕೆ ತರಾಕ್ ಹೋಗ್ಲಿರಿ ತಲಾಟಿಯವರ ನಿಮ್ ಎಮ್ಮೆ ನಮ್ ಕೋಣ ನೋಡಿ ಅಂತ ಗಡಬಡ್ದಲ್ಲಿ ಓಡಿ ಬಂತ್ರಿ ನಾರ ಏನ್ ಮಾಡ್ಲಿ ನಿಮ್ ಎಮ್ಮಿ ನೋಡಿದ್ರ ಈ ತಂಡಿ ತಿಂದಾಗ ನಿಮ್ ಎಮ್ಮಿ ನೋಡಿದ್ರ ನಮ್ ಕೋಣ ಸುಂದರ್ತಾದ್ರಿ ತಲಾಟಿಯವರ ಅಂದ್ರೆ ನನಗಿಷ್ಟ ಫಸ್ಟಿಗೆ ಅದು ಏನು ಆಗ್ಲಿಲ್ಲ ಎರಡನೇ ಸಿನಿಮಾ ಬಂದ್ಮೇಲೆ ಚಲೋ ಹೋಗ್ತದ ಅಂಜಲಿ ನನ್ನ ಕದಕ ಚಿಲ್ಕನ ಇಲ್ಲಲೇ ನಿಮ್ಮವನ ಅವು ಪಾನ ನೋಡಿ ಕೂಡಿಲೆ ಆ ಇರಂಕತ್ತಿ ಹೊಲ ಕಡೆ ಹೊಡ್ಕೊಂಡು ಹೋಗಕ್ಕೆ ದಾಡಿಂಬೆ ನಿನಗ ತಲಾಟಿ ಮಾಮು ಮೊದಲ ತಂಪ ಗಾಳಿ ಬಿಟ್ಟತಿ ಈಗ ಎಮ್ಮಿ ನೋಡಿದ್ರ ಕೋಣ ಸುಮ್ನೆ ಇರ್ತತಲ್ಲ ಅದ ಚಲವಾದ್ರ ನೀವ್ ಹೆಂಗ ಮರಿ ಹೊಡ್ಕೊಂಡ್ ಹೋಗಿರಿ ಅಂದ್ರು ಈ ಚಳಿಗಾಲದಿಂದಾಗ ತಪ್ಪಿಸಿದಾಕ ಆಗೋದಿಲ್ರಿ ಅದ ಅನ್ನೋದ್ರಿ ಅನ್ನೋದ ಯಪ್ಪ ಕೇಳ ಡಾಕ್ಟರ್ ಸಾಹೇಬ ಮನುಷ್ಯ ಚುಚ್ಚದಂಗ ನಮ್ ಎಮ್ಮಿ ಚುಚ್ಚಾಕ್ ಬರಾಕ್ ಹೋಗ್ಬಲ್ಲಿ ಮಗನ ನಿನ್ ಕ್ವಾಣ ಮುಗದಾನ್ ಹಾಕಿ ನಿನ್ನ ಹತ್ತೊಳಗೆ ಇಟ್ಕೊಂಡು ಬಿಡಪ್ಪ ನಿನ್ನ ಕೈ ಮುಗಿತೇನಪ್ಪ ನೀವ್ ನೋಡ್ ಮತ್ ಮಾರಿ ನೋಡ್ಕೊಂತಿದ್ರ ಅದ್ ಚಂದ ಮಾಡಿ ಹಂಗೈತಿ ಹೇಳ್ಬೆ ಒಣಗಿದ್ ಹೀರಿಕಾಯಿ ಹಂಗ ಮಾಡ್ಕೊಂಡು ನಿಂತ ಮಗ ಇವ ಬಸ್ಸಾಲ್ ಮಾಡಿ ಹೊಲದ ಕುಂಬಳಕಾಯಿ ಹಂಗಾಯ್ತು ಈ ಮಗನ್ ಮಾರಿ ಹೀರಿಕಾಯಿ ಆದ್ರೂ ಒಂದ್ಸತ ಬೀಜ ಬಿತ್ತಿದ್ನಿ ಅಂದ್ರ ಮರಿ ತುಂಬಾ ಹೀರಿಕಾಯಿ ಹಾಕವ ಮಾವ ತಡಿ ಓ ಮಾವ ನಿನ್ ಮಗಳ ಬಿಟ್ಟು ಹೋಗ ಬೀಜ ಬಿದ್ದಕ್ಕಿಂತ ಹುಷಾರ್ ಮೂರ್ದಿಗೆ ಯಪ್ಪ ನಾ ಏನು ಮೇಡಮ್ ಮಾವ ನಿಂದ ಟೈಮ ಸರಿ ಇಲ್ಲ ಮಗನ ಚೆನ್ನ ಮಗ ಏನ ಚೆನ್ನ
ತನಗೆ ಪುಡಿ ಸಿಕ್ಕದಾಗ ಕಾತಲ್ರಿ ಮಗ ಇವ ಇಲ್ರಿ ಮಗನ ಇಲ್ಲೇ ಮುಂದೆ ನಾನು ನೋಡೇ ಬರ್ತಾನೆ